ಹಾಯ್ ಎವ್ರಿವನ್. ಹಿಂದಿನ ಕ್ಲಾಸ್ನಲ್ಲಿ ನಾವು ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಬಗ್ಗೆ ನೋಡಿದ್ವಿ. ಹಾಗೆ ಅದರ ಹಿಂದಿನ ಕ್ಲಾಸ್ನಲ್ಲಿ ಕರೆಂಟ್ ಟ್ರಾನ್ಸ್ಫಾರ್ಮರ್ ಬಗ್ಗೆನೂ ನೋಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಬಹುಮುಖ್ಯವಾಗಿ ಆ ಎರಡು ಸಿ ಟಿ ಆ್ಯಂಡ್ ಪಿ ಟಿ ಅಂತ ಏನು ಹೇಳ್ತೀವಿ ಅವೆರಡನ್ನೂ ಉಪಯೋಗಿಸ್ಕೊಂಡು ಮೆಜರ್ಮೆಂಟ್ ಆಫ್ ಪವರ್ ಇನ್ ಸಿಂಗಲ್ ಫೇಸ್ ಸರ್ಕ್ಯೂಟ್ ಯೂಸಿಂಗ್ ಸಿ ಟಿ ಆ್ಯಂಡ್ ಪಿ ಟಿ, ಹೇಗೆ ಸಿ ಟಿ ಆ್ಯಂಡ್ ಪಿ ಟಿ ಪವರ್ ಟ್ರಾನ್ಸ್ಫಾರ್ಮರ್ ಮತ್ತು ಕರೆಂಟ್ ಟ್ರಾನ್ಸ್ಫಾರ್ಮರ್ನ ಬಳಸ್ಕೊಂಡು ಸಿಂಗಲ್ ಫೇಸ್ ಸರ್ಕ್ಯೂಟ್ನ ಪವರ್ನ ಹೇಗೆ ಮೇಜರ್ ಮಾಡೋದು ಅನ್ನೋದನ್ನು ನೋಡೋಣ. ಹಾಗೆ 3 ಫೇಸ್ ಎನರ್ಜಿನೂ ಹೇಗೆ ಮೇಜರ್ ಮಾಡೋದು ಅನ್ನೋದನ್ನು ಕೂಡ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಅದಕ್ಕೆ ಮುಂಚೆಯಾಗಿ ಮೊದಲನೇದಾಗಿ ಮೆಜರ್ಮೆಂಟ್ ಆಫ್ ಪವರ್ ಇನ್ ಸಿಂಗಲ್ ಫೇಸ್ ಸರ್ಕ್ಯೂಟ್ ಯೂಸಿಂಗ್ ಸಿ ಟಿ ಆ್ಯಂಡ್ ಪಿ ಟಿ. ರೀಡಿಂಗ್ ಮಲ್ಟಿ ರೇಂಜ್ ವ್ಯಾಟ್ ಮೀಟರ್ಸ್. ಸೊ ನೀವು ನೋಡಿದ್ದೀರಾ ಆಲ್ರೆಸ್ಟ್ ವ್ಯಾಟ್ ಮೀಟರ್ಸ್ಗಳನ್ನು, ಮಲ್ಟಿ ರೇಂಜ್ ವ್ಯಾಟ್ ಮೀಟರ್ಸ್ಗಳನ್ನು ನೋಡಿದ್ದೀರಾ. ಸೊ ಅದ್ರ ಬಗ್ಗೆ ನಾವು ಮೊದಲನೇ ತಿಳ್ಕೊಳ್ಳೋಣ. ಮಲ್ಟಿ ರೇಂಜ್ ವ್ಯಾಟ್ ಮೀಟರ್ಸ್ ವಿಲ್ ಹ್ಯಾವ್ a meter constant which has to be taken into account while measuring the power. Meter constant ಅಥವಾ multiplication factor or MF ಅಂತ ಹೇಳ್ತೀವಿ. ನಾರ್ಮಲಿ ಈಸ್ ರಿಟರ್ನ್ ಆನ್ ದ ಇನ್ನರ್ ಸೈಡ್ ಆಫ್ ದ ಟಾಪ್ ಕವರ್. ಏನು ಆ ಒಂದು ಇನ್ಸ್ಟ್ರೂಮೆಂಟ್ ಇರ್ತದಲ್ಲ ಅದರ ಇನ್ನರ್ ಸೈಡ್ನ ಆಫ್ ದ ಟಾಪ್ ಕವರಲ್ಲಿ ಇದ್ರ ಬಗ್ಗೆ ಬರೆದಿರ್ತಾರೆ, ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಏನು ಅಂತೇಳ್ಬಿಟ್ಟು. ಸೊ ಆ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಪವರ್ ಮೇಜರ್ ಮಾಡೋದಕ್ಕೆ ನಮಗೆ ಆ ಮೀಟರ್ ಕಾನ್ಸ್ಟೆಂಟ್ ಅಥವಾ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ನಮ್ಮ ಮೀಟ್ರ್ ಕವರ್ ಮೇಲೆ ಇರುತ್ತೆ. ಒಂದು ವೇಳೆ ಅದು ಇಲ್ಲ ಅಂತ ಇಟ್ಕೊಳ್ಳಿ, ಇನ್ ದ ಅಬ್ಸೆನ್ಸ್ ಆಫ್ ಸಚ್ ಇನ್ಫಾರ್ಮೇಷನ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಮೀಟರ್ ಕಾನ್ಸ್ಟೆಂಟ್ ಆ್ಯಸ್ ಎಕ್ಸ್ಪ್ಲೇನ್ಡ್ ಬಿಲೋ. ಸೊ ಈ ಕೆಳಗೆ ತಿಳಿಸಿರೋ ಹಾಗೆ ನಾವು ಅದನ್ನು ಆ ಮೀಟರ್ ಕಾನ್ಸ್ಟೆಂಟನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ಮಾತ್ರ ನಮಗೆ ಈ ಮಲ್ಟಿಪಲ್ ರೇಂಜ್ ವ್ಯಾಟ್ ಮೀಟರ್ಸ್ನ ರೀಡಿಂಗ್ಗಳನ್ನು ನಾವು ಸರಿಯಾಗಿ ತೊಗೊಳ್ಳೋದಕ್ಕೆ ಸಾಧ್ಯ. ಸೊ ಅಂಥ ಮಲ್ಟಿಪಲ್ ರೇಂಜ್ ವ್ಯಾಟ್ ಮೀಟರ್ಸ್ಗಳನ್ನ ಬಳಸಬೇಕಾದ್ರೆ ನಮಗೆ ಇದು ತುಂಬ ಮುಖ್ಯವಾಗಿ ಬೇಕಾಗತ್ತೆ. ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಅಥವಾ ಮೀಟರ್ ಕಾನ್ಸ್ಟೆಂಟ್ ಅಂತ ಏನು ಹೇಳ್ತೇವೆ ಅದು. ಸೊ ಪ್ರೆಷರ್ ಕಾಯಿಲ್ ರೇಂಜ್ ಇಂಟು ಕರೆಂಟ್ ಕಾಯಿಲ್ ರೇಂಜ್ ಅಂತ ಹೇಳ್ತೀವಿ. ಪ್ರೆಷರ್ ಕಾಯಿಲ್ ರೇಂಜ್ ಆ್ಯಂಡ್ ಕರೆಂಟ್ ಕಾಯಿಲ್ ರೇಂಜ್ ಅವೆರಡೂ ಕಾಯಿಲ್ನ ರೇಂಜನ್ನು ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ ಮೊದಲನೇದಾಗಿ. ಹಾಗೆ ಮೀಟರ್ ಕಾನ್ಸ್ಟೆಂಟ್ ಅಥವಾ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಒಂದು ಫಾರ್ಮುಲಾ ಮುಖಾಂತರ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ದಟ್ ಫಾರ್ಮುಲಾ ಈಸ್, ಸೊ ದಟ್ ಈಸ್ ದ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಪ್ರೆಷರ್ ಕಾಯಿಲ್ ರೇಂಜ್ ಇಂಟು ಕರೆಂಟ್ ಕಾಯಿಲ್ ರೇಂಜ್ ಡಿವೈಡೆಡ್ ಬೈ ಮ್ಯಾಕ್ಸಿಮಮ್ ಡಯಲ್ ರೀಡಿಂಗ್ ಇನ್ ವ್ಯಾಟ್ಸ್. ಫುಲ್ ಸ್ಕೇಲ್ ಅಂತ ಹೇಳ್ತೀವಿ, ಫುಲ್ ಸ್ಕೇಲ್ ರೀಡಿಂಗ್ ಇನ್ ವ್ಯಾಟ್ಸ್ ಅಂತ. ಅಂದರೆ ನಾವಲ್ಲಿ ಇರ್ತಕ್ಕಂಥ ಪ್ರೆಷರ್ ಕಾಯಿಲ್ನ ರೇಂಜನ್ನು ತಿಳ್ಕೊಬೇಕು, ಕರೆಂಟ್ ಕಾಯಿಲ್ ರೇಂಜನ್ನು ತಿಳ್ಕೊಬೇಕು, ಜೊತೆಯಲ್ಲಿ ಅದರ ಫುಲ್ ಸ್ಕೇಲ್ ರೀಡಿಂಗ್ ಮ್ಯಾಕ್ಸಿಮಮ್ ರೀಡಿಂಗ್ ಅಂತಲೇ ಹೇಳ್ತೀವಿ ಅದನ್ನು ತಿಳ್ಕೊಬೇಕಾಗತ್ತೆ. ಅದನ್ನು ತಿಳ್ಕೊಂಡ್ರೆ ನಾವು ಕ್ಯಾಲ್ಕುಲೇಷನನ್ನು ಮಾಡ್ಬೋದು. ದ ಫಾಲೋವಿಂಗ್ ಎಕ್ಸಾಂಪಲ್ ವಿಲ್ ಗೈಡ್ ದ ಟ್ರೈನಿಸ್. ಸೊ ನಿಮಗೆಲ್ಲ ಈಗೇನು ಕೆಳಗಡೆ ಒಂದು ಎಕ್ಸಾಂಪಲ್ ಕೊಟ್ಟಿದೆ, ಇದ್ರ ಮುಖಾಂತರ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಇನ್ ಫೈಂಡಿಂಗ್ ದ ಮೀಟರ್ ಕಾನ್ಸ್ಟೆಂಟ್ ವೈಲ್ ಯೂಸಿಂಗ್ ಎ ಮಲ್ಟಿ ರೇಂಜ್ ವ್ಯಾಟ್ ಮೀಟರ್ಸ್. ಈ ಥರದ ಮಲ್ಟಿ ರೇಂಜ್ ವ್ಯಾಟ್ ಮೀಟರ್ಸ್ಗಳನ್ನು ಬಳಸಬೇಕಾದಾಗ ನಾವು ಅದನ್ನು ಹೇಗೆ ಬಳಸಬೇಕು, ಹೇಗೆ ರೀಡಿಂಗನ್ನು ತಗೋಬೇಕು, ಅದರ ಮೀಟರ್ ಕಾನ್ಸ್ಟೆಂಟನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಬೋದು. ಎಕ್ಸಾಂಪಲ್ಲಾಗಿ ಎ ವ್ಯಾಟ್ ಮೀಟರ್ ಹ್ಯಾಸ್ ದ ಫಾಲೋವಿಂಗ್ ಮಲ್ಟಿ ರೇಂಜಸ್. ಪ್ರೆಷರ್ ಕಾಯಿಲ್ 500/250/125 ವೋಲ್ಟ್ಸ್ ಈ ರೀತಿಯಾಗಿದೆ. ಅಲ್ಲಿರ್ತಕ್ಕಂಥ ಒಂದು ಮಲ್ಟಿ ರೇಂಜ್ ವ್ಯಾಟ್ ಮೀಟರ್ ಅಂತ ಏನಿದೆ ಆ ಮಲ್ಟಿ ರೇಂಜಿನ ವ್ಯಾಟ್ ಮೀಟರ್ನ ಒಂದು ಪ್ರೆಷರ್ ಕಾಯಿಲು 500/250/125 ರೇಂಜಲ್ಲಿದೆ. ಹಾಗೆ ಕರೆಂಟ್ ಕಾಯಿಲು 20/10/5 ಆಮ್ಸ್ ರೇಂಜಲ್ಲಿದೆ. ದಿಸ್ ಫಿಗರ್ 1 ಶೋಸ್ ದಟ್. ಸೊ ಈ ಥರದ ಒಂದು ಮೀಟ್ರನ್ನು ನಾವು ಹೇಗೆ ಕನೆಕ್ಟ್ ಮಾಡ್ತೀವಿ ಏನು ಅಂತೇಳಿ ತೋರಿಸುತ್ತೆ. ಸೊ ಇಲ್ಲಿದೆ ಒಂದು ಫಿಗರ್, ಅದನ್ನು ಲೈನ್ ಮತ್ತು ನ್ಯೂಟ್ರಲ್ಗೆ ಯಾವ ರೀತಿ ಕನೆಕ್ಟ್ ಮಾಡ್ಕೊಂಡಿದೆ, ಪ್ರೆಷರ್ ಕಾಯಿಲ್ ಹೇಗಿದೆ, ಹಾಗೆ ಕರೆಂಟ್ ಕಾಯಿಲ್ ಹೇಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಮುಂದುವರೆದು ದ ಮ್ಯಾಕ್ಸಿಮಮ್ ಡಯಲ್ ರೀಡಿಂಗ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಅಂತ ಹೇಳ್ತೀವಿ, FSD ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಇಂಡಿಕೇಟ್ಸ್ 625 ವ್ಯಾಟ್ಸ್. ನೋಡಿ ಇದು ಅಲ್ಲಿರ್ತಕ್ಕಂಥ ಒಂದು ಮೀಟ್ರದ್ದು ಎಷ್ಟಿದೆ, 625 ವ್ಯಾಟ್ಸ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಇದೆ. So 625 watts. Find the meter constant and actual power if the meter reads 600 watts against the following ranges. ಏನು ಈ ಕೆಳಗಡೆ ಎರಡು ರೇಂಜ್ ಕೊಟ್ಟಿದೆ ನೋಡಿ. A 500 volts 10 amps, B 125 volts 5 amps. ಈ ಒಂದು ಇದರೊಳಗಡೆ ಫಾಲೋವಿಂಗ್ ರೇಂಜಸ್ಸಲ್ಲಿ ನಾವು ಈ ಒಂದು ಕ್ವಶನಲ್ಲಿ ಇರ್ತಕ್ಕಂಥದ್ದನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ.
ಅದರಲ್ಲಿ ಮೊದಲನೇದಾಗಿ ರೇಂಜ್ ಎ ಇದ್ದಾಗ ಹೇಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ರೇಂಜ್ ಎ ಇಲ್ಲೇನಿದೆ, ಫಸ್ಟು ರೇಂಜ್ ಎ 500 ವೋಲ್ಟ್ಸ್ 10 ಆ್ಯಂಪ್ಸ್ ಅಂತ ಇದೆ. ಫಾರ್ಮುಲಾ ಗೊತ್ತಿದೆ ನಮಗೆ, ಪ್ರೆಷರ್ ಕಾಯಿಲ್ ರೇಂಜ್ ಇಂಟು ಕರೆಂಟ್ ಕಾಯಿಲ್ ರೇಂಜ್ ಡಿವೈಡೆಡ್ ಬೈ ಮ್ಯಾಕ್ಸಿಮಮ್ ಡಯಲ್ ರೀಡಿಂಗ್ ಇನ್ ವ್ಯಾಟ್ಸ್, ಅಂದರೆ ಫುಲ್ ಸ್ಕೇಲ್ ಅಂತ ಹೇಳ್ತೀವಿ, ಫುಲ್ ಸ್ಕೇಲ್ ಎಂಡಿಂಗ್ ಇನ್ ವ್ಯಾಟ್ಸ್. ಸೊ ದಟ್ ಈಸ್ ಈಕ್ವಲ್ ಟು, ಇಲ್ಲಿ ನಾವು ಈ ಒಂದು ಫಾರ್ಮುಲಾನ ಇಟ್ಕೊಂಡು ಇಲ್ಲಿ ಆ ವ್ಯಾಲ್ಯೂಗಳನ್ನು ಫಿಲ್ ಮಾಡ್ತೇವೆ. ಪ್ರೆಷರ್ ಕಾಯಿಲ್ ರೇಂಜ್ ಎಷ್ಟಿದೆ ಅಲ್ಲಿ 500 ಆಲ್ರೆಡಿ ಇಲ್ಲಿ ಕೊಟ್ಟಿದೆ ನಮಗೆ, ಹೌದಾ, 500. ಹಾಗೆ ಕರೆಂಟ್ ಕಾಯಿಲ್ ರೇಂಜ್ ಎಷ್ಟಿದೆ 10 ಡಿವೈಡೆಡ್ ಬೈ ದ ಮ್ಯಾಕ್ಸಿಮಮ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಎಷ್ಟಿದೆ ಅಂತ ಹೇಳ್ತು 625 ಇದೆ ಅಂತ ಹೇಳಿದ್ದೀವಿ. ಸೊ ಅದನ್ನು ಕ್ಯಾಲ್ಕುಲೇಟರ್ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು 8 ಅಂತ ಹೇಳ್ತೀವಿ. ಈ 8 ಅನ್ನೋದು ಏನಿದೆ ಈಗ ನಮಗಿಲ್ಲಿ, ಇದು ನಮಗೆ ಇವಾಗ ಆ ಮೀಟರ್ ಕಾನ್ಸ್ಟಂಟ್ ಆಗಿದೆ. ಸೊ ಆ್ಯಕ್ಚುಯಲ್ ಪವರ್ ಈಸ್ ಈಕ್ವಲ್ ಟು ವ್ಯಾಟ್ ಮೀಟರ್ ರೀಡಿಂಗ್ ಇಂಟು ಮೀಟರ್ ಕಾನ್ಸ್ಟಂಟ್ ಅಥವಾ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಈಗ ನಾವೇನು ಮಾಡ್ತೀವಿ, ಈ ವ್ಯಾಟ್ ಮೀಟರ್ ರೀಡಿಂಗ್ ಆಲ್ರೆಡಿ ನಮಗೆ ನಾವು ಕ್ವಶನಲ್ಲಿ ನೋಡಿದ್ದೀವಿ 600 ವ್ಯಾಟ್ಸ್ ಅಂತ. ಆ ಮೀಟ್ರ್ ಎಷ್ಟು ತೋರಿಸ್ತಾ ಇದೆ, 600 ತೋರಿಸ್ತಾ ಇದೆ. ಹಾಗೆ ಮೀಟ್ರ್ ಕಾನ್ಸ್ಟಂಟನ್ನು ನಾವು ಈಗಷ್ಟೇ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, ಅದು ಎಷ್ಟಿದೆ 8 ಇದೆ. ಅಲ್ಲಿಗೆ ಈಸ್ ಈಕ್ವಲ್ ಟು 600 ಇಂಟು 8 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 4800 ವ್ಯಾಟ್ಸ್ ಆಗುತ್ತೆ. ಸೊ ಈ ರೀತಿಯಲ್ಲಿ ನಾವು ಅದನ್ನು ಏನು ಮಾಡ್ಬೋದು, ಕ್ಯಾಲ್ಕುಲೇಷನ್ ಮಾಡ್ಬೋದು. ಅಲ್ಲಿಗೆ ನಾನು ಒಂದು ಮಲ್ಟಿ ರೇಂಜ್ ವ್ಯಾಟ್ ಮೀಟರ್ನ ನಾನು ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ, ಅದು ನನಗೆ ಇವಾಗ 600 ತೋರಿಸ್ತಾ ಇದೆ. ಅದರ ಟೋಟಲ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಬಂದು 625 ಇದೆ. ಅಂಥ ಸಂದರ್ಭದಲ್ಲಿ ಬಂದು ರೇಂಜ್, ನಾನು ಇವಾಗ ರೇಂಜ್ ಎಷ್ಟಿಗೆ ಇಟ್ಟಿದ್ದೀನಿ ಆ ಮೀಟ್ರ್ನಲ್ಲಿ ಅಂದರೆ 500 ವೋಲ್ಟ್ಸ್ 10 ಆ್ಯಂಪ್ಸ್ ರೇಂಜ್ಗೆ ನಾನು ಸೆಟ್ ಮಾಡಿದ್ದೀನಿ. 500 ವೋಲ್ಟ್ಸ್ 10 ಆ್ಯಂಪ್ಸ್ ಸೆಟ್ ಮಾಡಿದರೆ ನನಗೆ 4800 ವ್ಯಾಟ್ಸ್ ಆಗುತ್ತೆ ಅಂಥ ಸಂದರ್ಭದಲ್ಲಿ ಅಂತ ಹೇಳ್ತೀವಿ. ಹಾಗೆಯೇ ಇಲ್ಲಿ ಮುಂದುವರೆದು ಎರಡನೇದಾಗಿ ಸೆಕೆಂಡ್ ಒನ್ ರೇಂಜ್ ಬಿ ಇದೆ. ಆ ರೇಂಜ್ ಬಿದಲ್ಲಿ ಎಷ್ಟಿದೆ 125 ವೋಲ್ಟ್ಸ್ 5 ಆ್ಯಂಪ್ಸ್ ಇದೆ ಅಂತ ಹೇಳ್ತೀವಿ. ಅಂಥ ಸಂದರ್ಭದಲ್ಲಿ ಮೀಟ್ರ್ ಕಾನ್ಸ್ಟಂಟನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ಮೀಟ್ರ್ ಕಾನ್ಸ್ಟಂಟ್ ಅಂದರೆ ಫಾರ್ಮುಲಾ ಗೊತ್ತಿದೆ, ಆ ಫಾರ್ಮುಲಾ ಹಾಕಿಬಿಟ್ಟು ಇದು ನನಗೇನಿದೆ ಇಲ್ಲಿ ಒಂದೇದು ಪ್ರೆಷರ್ ಕಾಯಿಲ್ ರೇಂಜು ಕರೆಂಟ್ ಕಾಯಿಲ್ ರೇಂಜ್ ಡಿವೈಡೆಡ್ ಬೈ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಆಫ್ ದಟ್ ವ್ಯಾಟ್ ಮೀಟರ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಇದನ್ನು ಕ್ಯಾಲ್ಕುಲೇಷನ್ ಮಾಡಿದರೆ 1 ಬರುತ್ತೆ. ಅಲ್ಲಿಗೆ ಮೀಟ್ರ್ ಕಾನ್ಸ್ಟಂಟ್ ಅಥವಾ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಆಫ್ ದಟ್ ಮೀಟರ್ ಈಸ್ 1 ಅಂತ ಆಗುತ್ತೆ ಆ ಸಂದರ್ಭದಲ್ಲಿ. ಸೊ ಆ್ಯಕ್ಚುಯಲ್ ಪವರ್ ಈಸ್ ಈಕ್ವಲ್ ಟು ಏನು ನಮ್ಮ ಮೀಟರ್ ಈಗ ಪ್ರೆಸೆಂಟ್ಲಿ ರೀಡ್ ಮಾಡ್ತಾ ಇದೆ ದಟ್ ಈಸ್ 600 ವ್ಯಾಟ್ಸ್, ಏನು ನಮ್ಮ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಇಲ್ಲಿ ಹೇಳ್ತಾ ಇದೆ 1 ಅಂತೇಳಿ, ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ನೀವು 600 ಇಂಟು 1 ಈಸ್ ಈಕ್ವಲ್ ಟು 600 ವ್ಯಾಟ್ಸ್ ಆಗತ್ತೆ. ಈ ರೀತಿಯಲ್ಲಿ ನಾವು ಇದನ್ನು ಫೈಂಡ್ ಔಟ್ ಮಾಡಬಹುದು ಅಂತ ಹೇಳ್ತೀವಿ. ಹಾಗೆಯೇ ಮುಂದುವರೆದ್ರೆ ರೀಡಿಂಗ್ ಮಲ್ಟಿ ಸ್ಕೇಲ್ ವ್ಯಾಟ್ ಮೀಟರ್ಸ್ ವೆನ್ ಕನೆಕ್ಟೆಡ್ ಟು ಸಿ ಟಿ ಆ್ಯಂಡ್ ಪಿ ಟಿ, ಅಂದರೆ ಸಿ ಟಿ ಪಿ ಟಿ ಕನೆಕ್ಟೆಡ್ ಮಾಡಿಕೊಂಡು ನಾವು ಅದನ್ನು ತಿಳ್ಕೊಳ್ಳೋದಾದರೆ, ಅದನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡೋದಾದರೆ ಹೇಗೆ ಅನ್ನೋದನ್ನು ನೋಡೋಣ. ಇನ್ ಕೇಸ್ ದ ವ್ಯಾಟ್ ಮೀಟರ್ ಈಸ್ ಕನೆಕ್ಟೆಡ್ ಟು ಎ ಸರ್ಕ್ಯೂಟ್ ಥ್ರೂ ಸಿ ಟಿ ಆ್ಯಂಡ್ ಪಿ ಟಿ ಟು ಮೆಜರ್ ದ ಪವರ್ ಡಿಸಿಪೇಟೆಡ್ ಇನ್ ದ ಸರ್ಕ್ಯೂಟ್ ವಿ ಹ್ಯಾವ್ ಟು ಟೇಕ್ ಇನ್ ಟು ಕನ್ಸಿಡರೇಷನ್ ದ ಸಿ ಟಿ ರೇಷಿಯೋ ಆ್ಯಂಡ್ ಪಿ ಟಿ ರೇಷಿಯೋ. ಸೊ ಇಂಥ ಸಂದರ್ಭದಲ್ಲಿ ನಾವು ಬಹಳ ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಮಗೆ ಸಿ ಟಿ ರೇಷಿಯೋ ಮತ್ತು ಪಿ ಟಿ ರೇಷಿಯೋ ಗೊತ್ತಿರಲೇಬೇಕಾಗತ್ತೆ, ಅದನ್ನು ನಾವು ತಿಳ್ಕೊಬೇಕಾಗತ್ತೆ. ಇನ್ ಸಚ್ ಕೇಸಸ್ ದ ಆ್ಯಕ್ಚುಯಲ್ ಪವರ್ ಕನ್ಸ್ಯೂಮರ್ ಇನ್ ದ ಸರ್ಕ್ಯೂಟ್ ಪಿ ಈಸ್ ಈಕ್ವಲ್ ಟು ವ್ಯಾಟ್ ಮೀಟರ್ ರೀಡಿಂಗ್ ಇಂಟು ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಆರ್ ಎಮ್ ಎಫ್ ಅಂತ ಶಾರ್ಟಾಗಿ ಹೇಳ್ತೇವಲ್ಲ ಅದು. ಸೊ ಹಾಗೆ ಮೀಟರ್ ಕಾನ್ಸ್ಟಂಟ್ ಅಂತ ಕೂಡ ಹೇಳ್ತೀವಿ, ಇಂಟು ಸಿ ಟಿ ರೇಷಿಯೋ ಇಂಟು ಪಿ ಟಿ ರೇಷಿಯೋ ದಟ್ ಮಚ್ ಆಫ್ ವ್ಯಾಟ್ಸ್ ಅಂತ ಹೇಳ್ತೀವಿ. ಇದನ್ನು ನಾವು ಈ ಫಾರ್ಮುಲನನ್ನು ಬಳಸ್ಕೊಂಡು ನಾವೇನು ಮಾಡಬೇಕಾಗತ್ತೆ, ನಾವು ಒಂದು ಹೋಲ್ ಸಿ ಟಿ ಆ್ಯಂಡ್ ಪಿ ಟಿನನ್ನು ಇದ್ದಾಗ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಈ ರೀತಿ ಫಾರ್ಮುಲನನ್ನು ಬಳಸಬೇಕಾಗತ್ತೆ. ನೆಕ್ಸ್ಟ್ ಎಕ್ಸಾಂಪಲನ್ನು ನೋಡೋಣ. ಅದ್ರ ಮೇಲೆ ಒಂದು ಎ ಸಿಂಗಲ್ ಫೇಸ್ ಮಲ್ಟಿ ಸ್ಕೇಲ್ ವ್ಯಾಟ್ ಮೀಟರ್ ಈಸ್ ಹ್ಯಾವಿಂಗ್ ದ ಫಾಲೋವಿಂಗ್ ರೇಂಜಸ್. ನನ್ನ ಹತ್ರ ಒಂದು ಸಿಂಗಲ್ ಫೇಸ್ ಮಲ್ಟಿ ಸ್ಕೇಲ್ ವ್ಯಾಟ್ ಮೀಟರ್ ಇದೆ. ಅದು ಯಾವ ರೀತಿಯ ರೇಂಜಸ್ಗಳಿದಾವೆ ಅಂದರೆ 500 ಬಾರ್ 250 ಬಾರ್ 125 ವೋಲ್ಟ್ಸ್ ಆ್ಯಂಡ್ 10 ಆ್ಯಂಪ್ಸ್ ಬಾರ್ 5 ಆ್ಯಂಪ್ಸ್ ರೇಂಜಲ್ಲಿದೆ. ಸೊ ದಿಸ್ ವ್ಯಾಟ್ ಮೀಟರ್ ಈಸ್ ಕನೆಕ್ಟೆಡ್ ಟು ಎ ಸರ್ಕ್ಯೂಟ್ ಆಫ್ 240 ವೋಲ್ಟ್ಸ್ ರೇಟಿಂಗ್ ಥ್ರೂ ಸಿ ಟಿ ಆ್ಯಂಡ್ ಪಿ ಟಿ ಆ್ಯಂಡ್ ದ ರೇಂಜಸ್ ಆರ್ 25 ಬಾರ್ 5 ಆ್ಯಂಡ್ 250 ಬಾರ್ 110 ರೆಸ್ಪೆಕ್ಟಿವ್ಲಿ. ಸೊ ಇದನ್ನು ಏನು ಮಾಡಿದ್ದೀವಿ, ಈ ಮೀಟ್ರನ್ನು ಕನೆಕ್ಟ್ ಮಾಡಿದ್ದೀವಿ ಎಲ್ಲಿ
ಒಂದು 240 ವೋಲ್ಟ್ಸ್ ರೇಟಿಂಗ್ ಇರ್ತಕ್ಕಂಥ ಒಂದು ಸರ್ಕ್ಯೂಟ್ನ ಥ್ರೋ ಕನೆಕ್ಟ್ ಮಾಡಿದ್ದೀವಿ. ಜೊತೆಯಲ್ಲಿ ಸಿ ಟಿ ಮತ್ತು ಪಿ ಟಿಗಳಿದ್ದಾವೆ. ಅದರಲ್ಲಿ ಸಿ ಟಿ ಬಂದುಬಿಟ್ಟು 25/5 ರೇಂಜಲ್ಲಿದ್ದರೆ ಪಿ ಟಿ ಬಂದು 250/110 ಸೊ ದ ವ್ಯಾಟ್ ಮೀಟರ್ ಪ್ರೆಷರ್ ಕಾಯಿಲ್ ಈಸ್ ಕನೆಕ್ಟೆಡ್ ಅಟ್ 125 ವೋಲ್ಟ್ ರೇಂಜ್ and current coil is in 5 amps range. Calculate the power consumed in the circuit of the wattmeter. Reads 500 watts. 500 watts at its maximum dial reading of 625 watts. So ಆ ಮೀಟರ್ನಲ್ಲೂ ಕೂಡ ಎಷ್ಟಿದೆ ಇಲ್ಲಿ 625 ರೇಂಜೇ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಆಗಿದೆ. ಸೊ ಈಗ ನನಗೆ ಪ್ರೆಷರ್ ಕಾಯಿಲನ್ನು 125ಗೂ ಮತ್ತು ಕರೆಂಟ್ ಕಾಯಿಲನ್ನು 5 ಆಮ್ಸ್ ರೇಂಜಿಗೂ ನಾವಿಲ್ಲಿ ಕನೆಕ್ಟ್ ಮಾಡಿ ಅಲ್ಲಿರ್ತಕ್ಕಂಥ ಪವರನ್ನು ಕ್ಯಾಲ್ಕುಲೇಟ್ ಮಾಡೋದಾದರೆ ಸೊ ಏನು ಬರುತ್ತೆ ಅಂತ ನೋಡೋಣ. ಮೊಟ್ಟ ಮೊದಲನೇದಾಗಿ ನಾವಿಲ್ಲಿ ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ದ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಎಮ್ ಎಫ್ ಈಸ್ ಈಕ್ವಲ್ ಟು ವೋಲ್ಟೇಜ್ ರೇಂಜ್ ಇಂಟು ಕರೆಂಟ್ ರೇಂಜ್ ಗೊತ್ತಿದೆ ನಮಗೆ, ಡಿವೈಡೆಡ್ ಬೈ ಮ್ಯಾಕ್ಸಿಮಮ್ ಡಯಲ್ ರೀಡಿಂಗ್ ಅಥವಾ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಅಂತ ಹೇಳ್ತೀವಲ್ಲ ಅದು. ಸೊ ಇದು ಫಾರ್ಮುಲಾ. ಈಗ ಮೀಟರ್ ಕಾನ್ಸ್ಟೆಂಟ್ ಈಸ್ ಈಕ್ವಲ್ ಟು 125 × 5 ಗೊತ್ತಿದೆ ನಮಗೆ. 125 ಕನೆಕ್ಟ್ ಮಾಡಿದೆ ಅಲ್ಲಿ, ಹಾಗೆಯೇ ಇನ್ನೊಂದನ್ನು 5ಗೆ ರೇಂಜಿಗೆ ಕನೆಕ್ಟ್ ಇದೆ. ಸೊ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಬಂದು 625 ಇದೆ. ದ ಆನ್ಸರ್ ಈಸ್ 1. ಅಲ್ಲಿಗೆ ಮೀಟರ್ ಕಾನ್ಸ್ಟೆಂಟ್ ಎಷ್ಟಾಯಿತು, 1 ಅಂತ ಅರ್ಥ ಕೊಡುತ್ತೆ. ಆ್ಯಕ್ಚುಯಲ್ ಪವರ್ ಕನ್ಸ್ಯೂಮ್ಡ್ ಇನ್ ದ ಸರ್ಕ್ಯೂಟ್ ಏನಿದೆ ನೋಡೋಣ. ಪಿ ಈಸ್ ಈಕ್ವಲ್ ಟು ವ್ಯಾಟ್ ಮೀಟರ್ ರೀಡಿಂಗ್ ಇಂಟು ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಇಂಟು ಕರೆಂಟ್ ರೇಷಿಯೋ ಅಂದರೆ ಸಿ ಟಿ ರೇಷಿಯೋ ಇಂಟು ಪಿ ಟಿ ರೇಷಿಯೋ ಅಂತ ಹೇಳ್ತೀವಿ. ದಿಸ್ ಫಾರ್ಮುಲನನ್ನು ನಾವು ಬಳಸ್ಕೊಂಡ್ರೆ ಇಲ್ಲಿ ನನಗೆ ವ್ಯಾಟ್ ಮೀಟರ್ ರೀಡಿಂಗ್ ಪ್ರೆಸೆಂಟ್ಲಿ ಈಗ ಏನು ತೋರಿಸ್ತಾ ಇದೆ ಅಂತ ಹೇಳ್ತು ಕ್ವಶನಲ್ಲಿ 500 ಅಂತ ತೋರಿಸ್ತಾ ಇದೆ ಮೀಟರು. ಹಾಗೆ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ನಾವು ಈಗಷ್ಟೇ ಕಂಡುಹಿಡಿದೀವಿ, ದಟ್ ಈಸ್ 1. ಹಾಗೆ ಸಿ ಟಿ ರೇಷಿಯೋ ಎಷ್ಟಿದೆ ಅಂತ ಹೇಳಿದೆ ಅಲ್ಲಿ 25/5 ಇದೆ. ಹಾಗೆ ಪಿ ಟಿ ರೇಷಿಯೋ ಬಂದು 250/110 ಇದೆ ಕ್ವಶನಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗೆ ನೋಡಿದರೆ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ಏನಾಗಿ ಬರುತ್ತೆ ಇಲ್ಲಿ. ಸೊ 5ನ 25ನ ಕ್ಯಾನ್ಸಲ್ ಮಾಡಿ, ಸೊ ಎಷ್ಟು ಬರುತ್ತೆ ನೋಡಿ. ಹಾಗೆಯೇ ಇದನ್ನು ಕ್ಯಾನ್ಸಲ್ ಮಾಡಿದರೆ ಏನು ಬರುತ್ತೆ ಅನ್ನೋದನ್ನು ನಾವು ಮುಂದೆ ನೋಡೋಣ. ಸೊ ದಟ್ ಈಸ್ ಈಕ್ವಲ್ ಟು 500 × 1 × 5 into 2.272. So that is equal to 5680 watts or 5.68 kilowatt ಅಂತ ಹೇಳ್ತೀವಿ. ಸೊ ನಾವು ಈ ರೀತಿಯಾಗಿ ಇದರ ಪವರನ್ನು ನಾನಿಲ್ಲಿ ಮೆಜರ್ ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಹೇಳ್ತೀವಿ. ಸೊ ದೆನ್ ಇಲ್ಲಿ ಸಿ ಟಿಸ್ ಆ್ಯಂಡ್ ಪಿ ಟಿಸ್ ವಿತ್ 3 phase ಎನರ್ಜಿ ಮೀಟರ್, ಸಿ ಟಿಸ್ ಆ್ಯಂಡ್ ಪಿ ಟಿಸ್ ವಿತ್ 3 phase ಎನರ್ಜಿ ಮೀಟರ್ ಅಂತ ಇದೆ. ಸೊ ಸ್ಟ್ಯಾಂಡರ್ಡ್ ರೇಟಿಂಗ್ಸ್ ಆಫ್ ಎನರ್ಜಿ ಮೀಟರ್ಸ್ ಆರ್ 10, 20, 30, 50 ಆ್ಯಂಡ್ 100 ಆಮ್ಸ್. ಇವು ಕಾಮನ್ ರೇಂಜಸ್ಗಳು. ಸೊ ಈ ಕಾಮನ್ ರೇಟಿಂಗ್ಸಲ್ಲಿ ನಮಗೆ ಸ್ಟ್ಯಾಂಡರ್ಡ್ ರೇಟಿಂಗ್ಸಲ್ಲಿ ಏನಿದ್ದಾವೆ ಈ ರೇಟಿಂಗ್ಸಲ್ಲಿ ಇರ್ತದೆ. ಆ್ಯಂಡ್ ಆಫ್ ದ ವೋಲ್ಟೇಜಸ್ ಆರ್ 120 ಆರ್ 240 ವಾಟ್ಸ್ ಆರ್ 450 ವಾಟ್ಸ್ ಈ ರೇಂಜಲ್ಲಿ ಸಿಗುತ್ತೆ. ದೆನ್ ಕರೆಂಟ್ ಟ್ರಾನ್ಸ್ಫಾರ್ಮರ್ಸ್ and potential transformers are also used along with 3 phase energy meters when used to measure energy with higher current and voltages. So ಇಲ್ಲಿ ನಾವು ಮೆಜರ್ಮೆಂಟ್ ಆಫ್ 3 phase ಎನರ್ಜಿ ಯೂಸಿಂಗ್ ಸಿ ಟಿ ಆ್ಯಂಡ್ ಪಿ ಟಿ ನೋಡ್ತಾ ಇದ್ದೀವಿ. ಸೊ ಇದುವರೆಗೂ ನಾವು ನೋಡಿದ್ದು ಯಾವುದು, ಪವರ್ ಮೆಜರ್ಮೆಂಟ್ ಇನ್ ಸಿಂಗಲ್ ಫೇಸ್ ಸರ್ಕ್ಯೂಟ್ನ ಪವರ್ನ ಹೇಗೆ ಮೆಜರ್ಮೆಂಟ್ ಮಾಡೋದು ಅನ್ನೋದನ್ನು ನೋಡಿದ್ವಿ. ಇಲ್ಲಿ 3 phase ಎನರ್ಜಿ ನಾವಿಲ್ಲಿ ಮೆಜರ್ಮೆಂಟ್ ಆಫ್ ದ 3 phase ಎನರ್ಜಿ ಬೈ ಯೂಸಿಂಗ್ ಸಿ ಟಿ ಆ್ಯಂಡ್ ಪಿ ಟಿ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಇಂಥ ಒಂದು ರೇಂಜ್ಗಳು ನಮಗೆ ಆಲ್ಮೋಸ್ಟ್ ಅವೈಲೇಬಿಲಿಟಿ ಇದೆ. ಸೊ ಫಾರ್ ಸೆಲೆಕ್ಟಿಂಗ್ ಸಿ ಟಿ ಫಾರ್ ಎನ್ ಎನರ್ಜಿ ಮೀಟರ್ ದ ಪ್ರೈಮರಿ ಕರೆಂಟ್ ಆಫ್ ದ ಸಿ ಟಿ ಶುಡ್ ಬಿ ರೇಟೆಡ್ ಟು ದಟ್ ಆಫ್ ದ ಮ್ಯಾಕ್ಸಿಮಮ್ ಲೈನ್ ಕರೆಂಟ್ ಆರ್ ದ ನೆಕ್ಸ್ಟ್ ಹೈಯರ್ ಸ್ಟ್ಯಾಂಡರ್ಡ್ ರೇಟಿಂಗ್ ಅಂತ ಹೇಳ್ತೀವಿ. ಅಂದರೆ ನಾವಿಲ್ಲಿ ಒಂದು ಸಿ ಟಿ ಅಥವಾ ಒಂದು ಪಿ ಟಿನನ್ನು ನಾವು ಸೆಲೆಕ್ಟ್ ಮಾಡಬೇಕಾದ್ರೆ, ಈಗ ಮೊದಲನೇದು ಸಿ ಟಿ ಸೆಲೆಕ್ಟ್ ಮಾಡಬೇಕಾದ್ರೆ ಅಲ್ಲಿ ಒಂದು ಮ್ಯಾಕ್ಸಿಮಮ್ ಕರೆಂಟ್ ರೇಟಿಂಗ್ ಏನಿದೆ ಅಂದರೆ ಆ ಮ್ಯಾಕ್ಸಿಮಮ್ ಲೈನ್ ಕರೆಂಟ್ ರೇಟಿಂಗ್ಸ್ ಏನಿದೆಯಾ ಅಷ್ಟಾದರೂ ಇರಬೇಕು, ಇಲ್ಲ ಅದರ ಹೈಯರ್ ವ್ಯಾಲ್ಯೂ ಅಂದರೆ ಅದ್ರ ಮುಂದಿನ ನೆಕ್ಸ್ಟ್ ರೇಟಿಂಗ್ ಏನಿರ್ತದೆ ಕರೆಂಟ್ ರೇಟಿಂಗ್ ಅಷ್ಟು ಇರಬೇಕು ಅಂತ ಹೇಳ್ತೀವಿ. ಸೊ ವೈಲ್ ಸೆಕೆಂಡರಿ ಶುಡ್ ಬಿ ದಟ್ ಆಫ್ ದ ಮೀಟರ್ಸ್ ಮ್ಯಾಕ್ಸಿಮಮ್ ಕರೆಂಟ್ ರೇಟಿಂಗ್ ಫಾರ್ ಸೆಲೆಕ್ಟಿಂಗ್ ಪಿ ಟಿ ದ ಪ್ರೈಮರಿ ವೋಲ್ಟೇಜ್ ಆಫ್ ಪಿ ಟಿ ಶುಡ್ ಬಿ ದಟ್ ಆಫ್ ಲೈನ್ ವೋಲ್ಟೇಜ್. ಆ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ನ ವೋಲ್ಟೇಜ್ ರೇಟಿಂಗ್ ಏನಿರಬೇಕು ಅಂದರೆ ಅಲ್ಲಿರ್ತಕ್ಕಂಥ ಲೈನ್ ವೋಲ್ಟೇಜ್ ರೇಟಿಂಗ್ ಅಥವಾ ಅದಕ್ಕಿಂತ
ಜಾಸ್ತಿನಾದರೂ ಇರಬೇಕಾಗತ್ತೆ, ಕಡಿಮೆ ಮಾತ್ರ ಯಾವುದೇ ಕಾರಣಕ್ಕೂ ಇರಬಾರ್ದು. ಸಿ ಟಿ ಆದರೂ ಅಷ್ಟೇ ಆ ಕರೆಂಟ್ ರೇಟಿಂಗ್ ಏನಿದೆ ಲೈನ್ ಕರೆಂಟ್ ರೇಟಿಂಗ್ ಅದಕ್ಕೆ ಅದರಷ್ಟು ಅಥವಾ ಅದಕ್ಕಿಂತ ಹೆಚ್ಚಿನ ರೇಟಿಂಗ್ಸಲ್ಲಿರಬೇಕು. ಹಾಗೆ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಕೂಡ ಆ ಲೈನ್ ವೋಲ್ಟೇಜ್ ಏನಿದೆಯಾ ಅದರ ಒಂದು ರೇಂಜಿಗೆ ಇರಬೇಕಾಗತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ದ ಸೆಕೆಂಡರಿ ವೋಲ್ಟೇಜ್ ಶುಡ್ ಬಿ ದಟ್ ಆಫ್ ದ ಮೀಟರ್ ಪ್ರೆಷರ್ ಕಾಯಿಲ್ ವೋಲ್ಟೇಜ್ ಅಂತ ಹೇಳ್ತೀವಿ. ಸೊ ದೆನ್ the instrument transformer operated 3-phase and single phase energy meter should have separate terminals for pressure and current coils. ಸೊ ನಮಗಿಲ್ಲಿ ಏನು ಈ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫಾರ್ಮರ್ ಇದ್ದಾವೆ ಇದನ್ನು ಆಪ್ರೇಟ್ ಮಾಡಬೇಕಾದ್ರೆ 3 phase ಆ್ಯಂಡ್ ಸಿಂಗಲ್ ಫೇಸ್ಗೆ ಸಪರೇಟ್ ಟರ್ಮಿನಲ್ಸ್ಗಳೇ ಇರಬೇಕಾಗತ್ತೆ. ಅದು ಯಾವುದಕ್ಕೆ? ಕರೆಂಟ್ ಟ್ರಾನ್ಸ್ಫಾರ್ಮರ್ದು ಮತ್ತು ಪ್ರೆಷರ್ ಕಾಯಿಲ್ದು ಅದ್ರದ್ದು ಟರ್ಮಿನಲ್ಸ್ಗಳು ವೆರಿ ಕ್ಲಿಯರಾಗಿ ಸಪ್ರೇಟಾಗಿ ಇರಬೇಕಾಗತ್ತೆ. When an usual energy meter is used, its pressure coil links are to be disconnected before connecting CTs and PTs. ಸೊ ನಮಗಿಲ್ಲಿ ಒಂದು ವೇಳೆ ಅಲ್ಲೇನಾದರೂ ಲಿಂಕ್ಸ್ಗಳಿರ್ತವೆ, ಆ ಲಿಂಕ್ಸ್ಗಳೇನಾದರೂ ಇದ್ದರೆ ಈ ಎನರ್ಜಿ ಮೀಟರ್ ಜೊತೆ ಕನೆಕ್ಟ್ ಮಾಡಬೇಕಾದ್ರೆ ಯೂಶ್ವಲಿ ನಾವು ಅದನ್ನು ಏನು ಮಾಡಬೇಕಾಗತ್ತೆ? ಡಿಸ್ಕನೆಕ್ಟ್ ಮಾಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಅದನ್ನು ಯಾವುದೇ ಕಾರಣಕ್ಕೂ ಆ ಲಿಂಕ್ಸ್ಗಳನ್ನು ಇಟ್ಕೊಂಡೇ ಮತ್ತೆ ನಾವು ಕನೆಕ್ಟ್ ಮಾಡಬಾರ್ದು. For standard instrument transformer operated energy meters, the current coils are rated for 5 amps or 1 amps. ನಮಗಿದು ಗೊತ್ತಿದೆ. while potential coils are rated for 110 volts or 100 volts. ಈ ರೇಂಜಲ್ಲಿ ಮಾತ್ರ ನಮಗೆ ಸಿ ಟಿ ಮತ್ತು ಪಿ ಟಿಗಳು ಅವೈಲೇಬಲ್ ಇರ್ತದೆ. ಎ ಕರೆಂಟ್ ಟ್ರಾನ್ಸ್ಫಾರ್ಮರ್ ಈಸ್ ಯೂಸ್ಡ್ ವೆನ್ ದ ಲೋಡ್ ಕರೆಂಟ್ ರೇಟಿಂಗ್ ಈಸ್ ಹೈಯರ್ ದ್ಯಾನ್ ದ ವ್ಯಾಲ್ಯೂ ಆಫ್ ಅವೈಲೇಬಲ್ ಮೀಟರ್ ರೇಟಿಂಗ್ಸ್. ಸೊ ಎ ಕರೆಂಟ್ ಟ್ರಾನ್ಸ್ಫಾರ್ಮರ್ ಈಸ್ ಯೂಸ್ಡ್ when the load current rating in higher than the available meter rating. ಸೊ ಅಲ್ಲಿ ನಮ್ಗೆ ಏನಾಗಬೇಕಾಗತ್ತೆ ಅಂತಾರೆ ರೇಟೆಡ್ ವೋಲ್ಟೇಜ್ ರೇಟೆಡ್ ಕರೆಂಟಿಗೆ ರಿಲೇಟೆಡ್ ಆಗಿ ನಮಗೆ ಸಿ ಟಿ ಮತ್ತು ಮೀಟರ್ಗಳು ಕೂಡ ಹೇಗಿರಬೇಕಾಗತ್ತೆ ಅಲ್ಲಿ ಅಂತ ಹೇಳಿದ್ರೆ ಈ ಮೀಟರಿಗೆ ರೇಂಜಿಗೆ ರಿಲೇಟೆಡ್ ಆಗಿ ಮೀಟರ್ ರೇಟಿಂಗ್ಸ್ಗೆ ರಿಲೇಟೆಡ್ ಆಗಿ ಸಿ ಟಿ ಪಿ ಟಿಗಳನ್ನು ನಾವು ಅಲ್ಲಿ ಬಳಸಬೇಕಾಗತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದೋ ಒಂದು ಮೀಟರ್ ರೇಂಜ್ ಹೈ ರೇಂಜ್ ಮೀಟರ್ಸ್ಗೆ ಹೋಗಿ ಲೋ ರೇಂಜ್ ಸಿ ಟಿ ಪಿ ಟಿನನ್ನು ಬಳಸಿದರೆ ಅಲ್ಲಿ ಹಾಳಾಗೋ ಸಾಧ್ಯತೆ ಇದೆ, ಅದು ಹಾಳಾಗ್ತದೆ. ಸೊ ಹಾಗಾಗಿ ನಮಗೆ ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್. ಅಲ್ಲಿ ಏನು ಸೆಕೆಂಡರಿ ಸೈಡಲ್ಲಿ ಏನು ಇನ್ಸ್ಟ್ರೂಮೆಂಟ್ಸ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಬಳಸ್ತಾ ಇದ್ದೇವೆ ಅದರ ರೇಟಿಂಗ್ಸಿಗೆ ರಿಲೇಟೆಡ್ ಆಗಿ ನಮ್ಮ ಸಿ ಟಿ ಮತ್ತು ಪಿ ಟಿಗಳನ್ನು ಆಯ್ಕೆ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಮಗೆ ಸಿ ಟಿಸ್ ವಿತ್ 2 element ಎನರ್ಜಿ ಮೀಟರ್ ಅಂತ ಒಂದು ಬರುತ್ತೆ. ಸಿ ಟಿಸ್ ವಿತ್ 2 element ಎನರ್ಜಿ ಮೀಟರ್. ದ ಮೆಥಡ್ ಆಫ್ ಕನೆಕ್ಟಿಂಗ್ ಎ 2 element ಎನರ್ಜಿ ಮೀಟರ್ with 2 CTs suitable for 3-phase 3-wire system that is shown in figure 1. ಸೊ ಅದನ್ನು ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ ಒಂದೊಮ್ಮೆ ನಾವು 3-phase 2 element ಎನರ್ಜಿ ಮೀಟರ್ ವಿತ್ ಕರೆಂಟ್ ಟ್ರಾನ್ಸ್ಫಾರ್ಮರ್ಸ್ ಯೂಸ್ಡ್ ಆನ್ ಎ 3-phase 3-wire ಸಿಸ್ಟಮ್. ಸೀಕ್ವೆನ್ಸ್ ಈಸ್ UVW ಅಂತ ಹೇಳ್ತೀವಿ. ಸೊ ನೋಡಿ ಇಲ್ಲಿ ನಾವು L1 L2 L3 ಈ ಸೈಡಲ್ಲಿ ನೋಡ್ಬೋದು. L1 L2 L3 UVWನನ್ನು ನಾವು ಲೋಡ್ ಸೈಡ್ ನೋಡ್ತಾ ಇದ್ದೀವಿ. ಇಲ್ಲಿ 2 element ಎನರ್ಜಿ ಮೀಟರ್ಸ್ ಇದೆ. ಅದಕ್ಕೆ ನಮಗೆ ಹೇಗೆ ಕನೆಕ್ಟ್ ಮಾಡೋದು ಅನ್ನೋದನ್ನು ವಿತ್ ಸಿ ಟಿ ಜೊತೆಯಲ್ಲಿ ಹೇಗೆ ಕನೆಕ್ಟ್ ಮಾಡಿದ್ದೀವಿ ಅನ್ನೋದನ್ನು ನೋಡೋದಾದರೆ L1ನಲ್ಲಿ ಒಂದು ಸಿ ಟಿ ಇದೆ ಇಲ್ಲಿ, ಹಾಗೆಯೇ L3ನಲ್ಲಿ ಒಂದು ಸಿ ಟಿ ಇದೆ. ಆ L1ನಿಂದ ಹೋಗ್ತಕ್ಕಂಥದ್ದು ನೇರವಾಗಿ ಹೇಗೆ ಹೋಗುತ್ತೆ ಅದರ ಸಿ ಟಿ ಮುಖಾಂತರ ಬಂದು L2 ಕನೆಕ್ಟ್ ಆಗುತ್ತೆ. ಹಾಗೆಯೇ ಇಲ್ಲಿ ಎರಡನೇದರಲ್ಲಿ ನೀವು ಗಮನಿಸ್ಬೋದು ಈ ಒಂದು L2ದಲ್ಲಿ ಹೋಗ್ತಕ್ಕಂಥದ್ದು ಆ ಸಿ ಟಿ ಜೊತೆ ಬಂದು L3ಗೆ ಬಂದು ಜಾಯ್ನ್ ಆಗುತ್ತೆ. ಹೀಗೆ ಅಲ್ಲಿಗೆ L1ನಿಂದ ಹೋಗಿರ್ತಕ್ಕಂಥದ್ದು L2ಗೆ ಬಂದು ಸೇರುತ್ತೆ, L2ದಿಂದ ಹೋಗಿರ್ತಕ್ಕಂಥದ್ದು L3ಗೆ ಬಂದು ಸೇರುತ್ತೆ. ಅದೇ L2ದಿಂದ ಕಾಮನ್ನಾಗಿ ಎರಡಕ್ಕೂ ಕೂಡ ಸೊ ಇಲ್ಲಿ ನೀವು ಗಮನಿಸ್ಬೋದು ಎರಡಕ್ಕೂ ಕಾಮನ್ ಆಗಿದೆ ನೋಡಿ. ಅಲ್ಲಿ ಯಾವುದಕ್ಕೆ L2ದಿಂದ ಹೋಗ್ತಕ್ಕಂಥದ್ದು ಹೋಗಿ L1ನಲ್ಲಿ ಬಂದಿದೆಯಾ, ಹಾಗೆ ಅಥವಾ L1ನಿಂದ ಹೋಗಿ ಅಲ್ಲಿಂದ ಬಂದು L2ದಲ್ಲಿ ಎಂಡ್ ಆಗುತ್ತೆ. ಹಾಗೆ L3ದಲ್ಲಿ ಬಂದದ್ದು L2ದಲ್ಲಿ ಎಂಡ್ ಆಗುತ್ತೆ ಅಂತ ಹೇಳ್ತೀವಿ. ಯಾವುದ್ರದ್ದು? ಒಂದು ಪ್ರೆಷರ್ ಕಾಯಿಲ್ದು. ಆದರೆ ಕರೆಂಟ್ ಕಾಯಿಲು L1ನಲ್ಲಿ ಒಂದು ಕನೆಕ್ಟ್ ಆಗಿದೆ, L3ನಲ್ಲಿ ಒಂದು ಕನೆಕ್ಟ್ ಆಗಿದೆ. ಈ ರೀತಿಯಲ್ಲಿ ನಾವು ಏನು ಕನೆಕ್ಟ್ ಮಾಡ್ತೀವಿ ಅದನ್ನೇನು ಹೇಳ್ತೀವಿ? ಸಿ ಟಿಸ್ ವಿತ್ 2 element ಎನರ್ಜಿ ಮೀಟರ್ ಅಂತ ಹೇಳ್ತಿದೆ. ಸೊ ಎರಡನೇದಾಗಿ ಸಿ ಟಿಸ್ ವಿತ್ 3 element ಎನರ್ಜಿ ಮೀಟರ್ ನೋಡಿ. ಫಿಗರ್ 2 ಶೋಸ್ ದ ಮೆಥಡ್ ಆಫ್ ಕನೆಕ್ಟಿಂಗ್ ಆಫ್ 3 element ಎನರ್ಜಿ ಮೀಟರ್ ವಿತ್ 3 CTs. ದಿಸ್ ಅರೇಂಜ್ಮೆಂಟ್ ಈಸ್ ಸೂಟಬಲ್ ಫಾರ್ 3-phase 4-wire ಸಿಸ್ಟಮ್.
3 ಫೇಸ್ 3 ವೈರ್ ಸಿಸ್ಟಮ್ ಬೇರೆ, 3 ಫೇಸ್ 4 ವೈರ್ ಸಿಸ್ಟಮ್ ಬೇರೆ. ಸೊ ಇಲ್ಲಿ 3 ಫೇಸ್ 4 ವೈರ್ ಸಿಸ್ಟಮ್ ಇದೆ. ಸೊ ಏನೇನಿದೆ ಇಲ್ಲಿ ನೋಡಿ, ಇಲ್ಲಿ 3 ಫೇಸ್ 2 ಎಲಿಮೆಂಟ್ ಎನರ್ಜಿ ಮೀಟರ್ ವಿತ್ ಕರೆಂಟ್ ಟ್ರಾನ್ಸ್ಫಾರ್ಮರ್ಸ್ ಯೂಸ್ಡ್ ಆನ್ ಎ 3 ಫೇಸ್ 4 ವೈರ್ ಸಿಸ್ಟಮ್. ಸೀಕ್ವೆನ್ಸ್ ಇಸ್ UVW. ಸೊ ನಾವಿಲ್ಲಿ L1 L2 L3 ಜೊತೆಯಲ್ಲಿ ನ್ಯೂಟ್ರಲನ್ನು ನೋಡ್ತೀವಿ. UVW ಹೌದು ಲೋಡ್ ಸೈಡ್ ನೋಡ್ತೀವಿ. ಹಾಗೆ ಇಲ್ಲಿ ಏನಾಗಿದೆ, 3 CTs ಇದೆ, ಇಲ್ಲಿ 3 ಎಲಿಮೆಂಟ್ಸ್ ಇದೆ. ಅಲ್ಲಿ ಒಂದೊಂದನ್ನು ನೀವು ಗಮನಿಸೋದಾದರೆ L1ನಿಂದ ಹೊರಟಿರ್ತಕ್ಕಂಥದ್ದು, ಹಾಗೆ L2ದಿಂದ ಹೊರಟಿರ್ತಕ್ಕಂಥದ್ದು, ಹಾಗೆ L3ದಿಂದ ಹೊರಟಿರ್ತಕ್ಕಂಥದ್ದು, ಇವು ಮೂರು ಕೂಡ ಕಾಮನ್ ಆಗಿ ಎಲ್ಲಿಗೆ ಬರ್ತದೆ, ನ್ಯೂಟ್ರಲಿಗೆ ಬಂದು ಸೇರುತ್ತೆ ನೋಡಿ. ಒಂದು L1 ಪ್ರೆಷರ್ ಕಾಯಿಲ್ ಮುಖಾಂತರ ಹೋಯ್ತು, ಒಂದು L2 ಪ್ರೆಷರ್ ಕಾಯಿಲು, ಒಂದು L3. ಆ 3 ಪ್ರೆಷರ್ ಕಾಯಿಲ್ ಮುಖಾಂತರ ಹೋಗಿದೆ. 3 ಪ್ರೆಷರ್ ಕಾಯಿಲ್ನ ಇನ್ನೊಂದು ಎಂಡನ್ನು ಕಾಮನ್ ಮಾಡಿ ತಂದು ನ್ಯೂಟ್ರಲಿಗೆ ಕೊಟ್ಟಿದೆ. ಸೊ CT ಹಾಗಲ್ಲ, L1ದು ಎಲಿಮೆಂಟ್ 1 ಎದಕ್ಕಿದೆ, L2ದಲ್ಲಿ CT ಇದೆ, L3ದು L3ಗೆ ಕನೆಕ್ಟ್ ಆಗಿದೆ. ಹೀಗೆ ಸೀಕ್ವೆನ್ಸಲ್ಲಿ ನಾವು ಇವನ್ನ ಕನೆಕ್ಷನ್ ಮಾಡಬೇಕಾಗತ್ತೆ. ಅಲ್ಲಿ L1 ಒಂದಕ್ಕೆ ಹೋಗಿದೆ, L2 ಎರಡನೇದಕ್ಕೆ ಹೋಗಿದೆ, L3 ಮೂರನೇದಕ್ಕೆ. ಹಾಗೆ CTಗಳು ಕೂಡ ಸೀಕ್ವೆನ್ಸಲ್ಲಿ ಆರ್ಡ್ರಲ್ಲೇ ಹೋಗಿರ್ತದೆ, ಸೀಕ್ವೆನ್ಸಲ್ಲಿ ಆರ್ಡ್ರಲ್ಲೇ ಕನೆಕ್ಟ್ ಆಗಿರ್ತದೆ. ಈ ರೀತಿ ಕನೆಕ್ಷನ್ನು ನಾವು ಅದು 2 ಎಲಿಮೆಂಟ್ ಇರ್ಬೋದು ಅಥವಾ 3 ಎಲಿಮೆಂಟ್ಸ್ ಇರ್ಬೋದು. ಅಲ್ಲಿ 3 ಫೇಸ್ 3 ವೈರ್ ಸಿಸ್ಟಮ್, ಹಾಗೆ 3 ಫೇಸ್ 4 ವೈರ್ ಸಿಸ್ಟಮಲ್ಲಿ ಇರ್ತದೆ. ಇದನ್ನು ನಾವಿಲ್ಲಿ ಎಕ್ಸಾಂಪಲ್ ಮುಖಾಂತರ ನೋಡೋದಾದರೆ, ಫಸ್ಟ್ ಎಕ್ಸಾಂಪಲ್ ನಂಬರ್ 1, an industry has a connected load of 200 HP for 400 volt. ನಾವು ಮೊದಲನೇದಾಗಿ ಅಲ್ಲಿ ಮೀಟ್ರನ್ನ ಹೇಗೆ ಕನೆಕ್ಟ್ ಮಾಡ್ತೇವೆ ಅನ್ನೋದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ನಾವೀಗ ತಿಳ್ಕೊಂಡಿದ್ದೀವಿ. ಅದಾದ ನಂತರ ಅದಲ್ಲಿ ಬರ್ತಕ್ಕಂಥ ಕ್ಯಾಲ್ಕುಲೇಷನನ್ನು ಮಾಡ್ತಕ್ಕಂಥ ಅದನ್ನು ಈಗ ತಿಳ್ಕೊಳ್ತಾ ಹೋಗೋಣ. ಮೊದಲನೇ ಎಕ್ಸಾಂಪಲಲ್ಲಿ ಆ್ಯನ್ ಇಂಡಸ್ಟ್ರಿ ಹ್ಯಾಸ್ ಎ ಕನೆಕ್ಟೆಡ್ ಲೋಡ್ ಆಫ್ 200 HP ಫಾರ್ 400 volts 3 phase 50 hertz. ವಾಟ್ ಶುಡ್ ಬಿ ದ ಕರೆಂಟ್ ರೇಟಿಂಗ್ ಆಫ್ ದ ಕರೆಂಟ್ ಟ್ರಾನ್ಸ್ಫಾರ್ಮರ್ ಆ್ಯಂಡ್ ಇಟ್ಸ್ ರೇಷಿಯೋ? ಅಸ್ಯೂಮ್ PF ಇಸ್ ಯೂನಿಟಿ. ಪವರ್ ಫ್ಯಾಕ್ಟ್ರಿ ಯೂನಿಟ್ ಇದೆ ಅಂತೇಳಿ ಅಸ್ಯೂಮ್ ಮಾಡ್ಕೊಳ್ಳಿ. ಇಲ್ಲಿರ್ತಕ್ಕಂಥ ಈ ಒಂದಿದ್ರಲ್ಲಿ ಆ ಕರೆಂಟ್ ಟ್ರಾನ್ಸ್ಫಾರ್ಮರ್ನ ರೇಷಿಯೋ ಏನು, ಅದರ ರೇಟಿಂಗ್ ಏನು ಅನ್ನೋದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಸೊ ಮೊದಲನೇದಾಗ ಅಲ್ಲಿ ಏನಿದೆ, ಕನೆಕ್ಟೆಡ್ ಲೋಡ್ ಎಷ್ಟಿದೆ, 200 HP ಇದೆ ಅಂತ ಹೇಳ್ತಾನೆ. 200 HP ಒಂದು ಇಂಡಸ್ಟ್ರಿ ಕೊಟ್ಟಿರ್ತಕ್ಕಂಥದ್ದು ಅದು. ಹಾಗೆ ಸಪ್ಲೈ ವೋಲ್ಟೇಜ್ ಎಷ್ಟಿದೆ ನೋಡಿ, 400 volts 3 ಫೇಸ್ ಸಪ್ಲೈ ಇದೆ. ಸೊ 50 hertz. ಆ್ಯಂಡ್ ದೆನ್ ನಾನೀಗಿಲ್ಲಿ ಮೊದಲು ಏನು ಮಾಡಬೇಕಾಗುತ್ತೆ ಅಂತೇಳಿದರೆ, ಲೋಡ್ ಕರೆಂಟನ್ನು ನಾನಿಲ್ಲಿ ಮೆಜರ್ ಮಾಡಬೇಕಾಗುತ್ತೆ. ಅಲ್ಲಿ ಪವರ್ ಕೊಟ್ಟಿದ್ದಾನೆ, ವೋಲ್ಟೇಜ್ ಕೊಟ್ಟಿದ್ದಾನೆ, ನಾನು ಲೋಡನ್ನು ಕಂಡುಹಿಡಿಬೇಕಾಗಿದೆ, ಲೋಡ್ ಕರೆಂಟನ್ನು ತಿಳ್ಕೋಬೇಕು. ಸೊ IL ಈಸ್ ಈಕ್ವಲ್ ಟು ನನಗೆ ಪವರು ಮತ್ತು ವೋಲ್ಟೇಜ್ ಕೊಟ್ಟಾಗ P/V ಅಂತ ಒಂದು ಫಾರ್ಮುಲಾ ಇದೆಯಲ್ಲ, ಬೇಸ್ಡ್ ಆನ್ ದ್ಯಾಟ್. ಸೊ IL ಈಸ್ ಈಕ್ವಲ್ ಟು HP ಇಂಟು 746. ಅಲ್ಲಿ 200 HP ಕೊಟ್ಟಿದ್ದಾನಲ್ವ. ಸೊ ಇದನ್ನು ನನಗೆ ಇಂಟು 746, 1 HP ಈಸ್ ಈಕ್ವಲ್ ಟು 746 ವ್ಯಾಟ್ಸ್ ಅಂತ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದಲ್ವಾ. ಸೊ ಬೇಸ್ಡ್ ಆನ್ ದ್ಯಾಟ್ HP ಇಂಟು 746 ಡಿವೈಡೆಡ್ ಬೈ √3V ಇಂಟು PF ಅಂತ. √3 ಹಾಕಿಲಿ 3 ಫೇಸ್. ಸೊ ದಟ್ ಈಸ್ ವೈ √3V ಇಂಟು PF ಈಸ್ ಈಕ್ವಲ್ ಟು, ಸೊ ಇಲ್ಲೇನಿದೆ ನಮಗೆ 200 HP ಇದೆ ಇಂಟು 746 ಡಿವೈಡೆಡ್ ಬೈ √3 ಇಂಟು 400 ಇಂಟು 1 ಏನಕ್ಕಿಲ್ಲಿ ಪವರ್ ಫ್ಯಾಕ್ಟರ್ ಈಸ್ ಅಸ್ಯೂಮ್ಡ್ ದಟ್ ಯೂನಿಟಿ ಪವರ್ ಫ್ಯಾಕ್ಟರ್. ಸೊ ಯೂನಿಟಿ ನಥಿಂಗ್ ಬಟ್ 1 ಅಂತ ಅರ್ಥ. ಸೊ ದಟ್ ಈಸ್ ವೈ ಅದನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ನನಗೆ ಬರ್ತಕ್ಕಂಥ ಆನ್ಸರ್ ಎಷ್ಟು, ಇಲ್ಲಿ 215 amps ಅಂತ ಹೇಳ್ತೀವಿ, 215 amps. ಸೊ ರೇಟಿಂಗ್ ಆಫ್ CTನನ್ನು ನಾವೀಗ ಕಂಡುಹಿಡ್ಕೋಬೇಕಾಗತ್ತೆ. ಅಲ್ಲಿ 215 ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು 43. ಸೊ ನಮ್ಗೆ ಗೊತ್ತಿದೆ ಅದು 5 amps ರೇಂಜು ಅಥವಾ 1 amps ರೇಂಜ್. ಸೊ ದಟ್ ಈಸ್ ವೈ 5 ಆಮ್ಸನ್ನ ನಾನಿಲ್ಲಿ 5 amps ರೇಟಿಂಗನ್ನು ನಾನಿಲ್ಲಿ ಕನ್ಸಿಡರ್ ಮಾಡಿ 215/5 ಅಂತ ಹೇಳಿದಾಗ ಅಲ್ಲಿ ಬರ್ತಕ್ಕಂಥ ಆನ್ಸರು 43. ಸೊ CT ರೇಷಿಯೋ ಈಸ್ ಈಕ್ವಲ್ ಟು 43:1 ಅಂತ ಆಗುತ್ತೆ. ಬಟ್ 43 ಅನ್ನೋದು ನಮಗಲ್ಲಿ ಸ್ಟ್ಯಾಂಡರ್ಡ್ ರೇಟಿಂಗ್ ಅಲ್ಲದೆ ಇರೋದ್ರಿಂದ ಅದನ್ನು ನಾವಿಲ್ಲಿ 50:1 ಅಂತ ಕನ್ಸಿಡರ್ ಮಾಡ್ತೀವಿ. ಆರ್ 250 amps ಡಿವೈಡೆಡ್ ಬೈ 250/5 amps ಅಂತೇಳಿ ನಾವು ತೊಗೋಬಹುದು. ಈ ರೇಟಿಂಗ್ನಲ್ಲಿ ನಮಗೆ CT ಇದಕ್ಕೆ ಬೇಕಾಗತ್ತೆ ಅಂತ ಅದರ ಅರ್ಥ. ಸೊ ಇಲ್ಲಿ ನಿಮಗೆ ವೆರಿ ಕ್ಲಿಯರ್ 50:1 ಅಥವಾ 250/5 ಅನ್ನೋದನ್ನು ಅರ್ಥ ಮಾಡ್ಕೋಬೇಕು.
1 ಆ್ಯಮ್ಸನ್ನು ನನಗೆ ತೋರಿಸಿದ್ರೆ ಅದರ ಅರ್ಥ 50 ಆ್ಯಮ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡೋದು. ಅಂದರೆ ಹೈ ಕರೆಂಟನ್ನು ನಾವು ಲೋ ಸ್ಟೆಪ್ ಡೌನ್ ಮಾಡಿ ಏನು ಸಿ ಟಿಯಿಂದ ಮೆಜರ್ ಮಾಡ್ತೇವಲ್ಲ, ಸೊ ದಟ್ ಈಸ್ ದ ರೇಷಿಯೋ ಇದರಲ್ಲಿ ಪ್ರೊಪೋರ್ಷನೇಟಾಗಿ ನಾವು ಮೆಜರ್ ಮಾಡ್ತಕ್ಕಂಥದ್ದು ಹೈ ಕರೆಂಟನ್ನು. ಹಾಗಾಗಿ ಮೀಟ್ರಲ್ಲಿ 1 ಆ್ಯಮ್ಸ್ ತೋರಿಸಿದ್ರು ಅದನ್ನು 50 ಅಂತ ಕನ್ಸಿಡರ್ ಮಾಡಿ ಅಂತ ಅದರ ಅರ್ಥ, 50:1 ಅಂತ ಹೇಳಿದ್ರೆ. ಹಾಗೆ 50:1 ಅಂದರೆ 1 50 ಅಂತ ಕನ್ಸಿಡರ್ ಮಾಡೋದಂದರೆ 5 250 ಅಂತ ಕನ್ಸಿಡರ್ ಮಾಡೋದು ಅಂತ ಅರ್ಥ. ಸೊ ಆ ರೇಂಜ್ನಲ್ಲಿ ನನಗೆ ಒಂದು ಸಿ ಟಿ ಇದಕ್ಕೆ ಬೇಕಾಗತ್ತೆ ಅಂತ ಇದರ ಅರ್ಥ. ಸೊ ಅರ್ಥ ಆಯಿತು. ನೆಕ್ಸ್ಟ್, ಸಿ ಟಿ ಆ್ಯಂಡ್ ಪಿ ಟಿ ವಿತ್ 2 elements energy meter. A connection diagram for a 2 element energy meter with 2 CTs and 2 PTs. So figure number 3 shows that. ಸೊ ಇಲ್ಲಿ 2 ಪಿ ಟಿ ಇದೆ, 2 ಸಿ ಟಿ ಇದೆ. ಇಲ್ಲೊಂದು ಪಿ ಟಿ ಇದೆ, ಇಲ್ಲೊಂದು ಪಿ ಟಿ ಇದೆ, ಇಲ್ಲೊಂದು ಸಿ ಟಿ ಇದೆ, ಇಲ್ಲೊಂದು ಸಿ ಟಿ ಇದೆ. ನೋಡಿ ಈ ಒಂದು ಫಿಗರ್ನ ಪ್ರಕಾರ ಅಂದರೆ ದಟ್ ಫಿಗರ್ಸ್ 2 ಸಿ ಟೀಸ್ ಆ್ಯಂಡ್ 2 ಪಿ ಟಿಸ್ ಎನರ್ಜಿ ಮೀಟರ್, 2 ಎಲಿಮೆಂಟ್ ಎನರ್ಜಿ ಮೀಟರ್ ಇದೆ, ಅಲ್ಲಿ 2 ಸಿ ಟಿ ಇದೆ, 2 ಪಿ ಟಿಸ್ಗಳಿದ್ದಾವೆ ಅಲ್ಲಿ ಕನೆಕ್ಷನಲ್ಲಿ. 3 phase potential transfer ಪಿ ಟಿ ಆ್ಯಂಡ್ 2 ಸಿ ಟೀಸ್ ಕನೆಕ್ಟೆಡ್ ವಿತ್ a 2 element energy meter used in a 3 phase 3 wire system. ಇಲ್ಲಿ 3 phase 3 wire, 3 phase 4 wire. ಇಲ್ಲಿ 3 phase 3 wire system ಅಲ್ಲಿ ಹೇಗಿರುತ್ತೆ ಅಂದರೆ ದಟ್ ಈಸ್ ಶೋಸ್ ಇನ್ ಫಿಗರ್ 4. ಇಲ್ಲಿದೆ ನೋಡಿ. ಸೊ 3 phase 3 element energy meter with current and voltage transformers used on 3 phase 3 wire system. sequence is UVW. ಅದೇ ಥರನೇ ಇದೆ. ಸೊ ಇಲ್ಲಿ ನಾವು ಗಮನಿಸಬೇಕು, ಒಂದೊಂದಾಗಿ ನೋಡಿದ್ರೆ L1 L2 L3 ಇಲ್ಲಿದ್ದಾವೆ. UVW ನಾವು ಇಲ್ಲಿ ನೋಡ್ಬೋದು. ಸೊ ಇದರಲ್ಲಿ 2 ಎಲಿಮೆಂಟ್ ಎನರ್ಜಿ ಮೀಟ್ರನ್ನ ನಾವಿಲ್ಲಿ 2 ಇದರಲ್ಲಿ ಸಿ ಟಿಸ್ ಮತ್ತು 2 ಇದೆ ಏನಿದೆ ಪಿ ಟಿಸ್ಗಳನ್ನು ನಾವಿಲ್ಲಿ ನೋಡೋದಾ ಹೋಗ್ತೀವಿ. ಸೊ ಈ ಪ್ರಕಾರ ಹೋದರೆ ನಮಗೆ ಕನೆಕ್ಷನ್ ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಒಂದು ನೋಡಿ L3ನಲ್ಲಿ 1 ಸಿ ಟಿ ಇದೆ, L1ನಲ್ಲಿ 1 ಸಿ ಟಿ ಕನೆಕ್ಟ್ ಮಾಡಿದೆ. ಹಾಗೆ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ಗಳನ್ನು ನಾವಲ್ಲಿ L1 L2 L3ದಲ್ಲಿದೆ. L1 ಎಲಿಮೆಂಟ್ ನಂಬರ್ 1 ಕೊಟ್ಟರೆ L3 ಎಲಿಮೆಂಟ್ ನಂಬರ್ 2 ಪ್ರೆಸರ್ ಕಾಯಿಲಿ ಕೊಟ್ಟಿದೆ. ಅದೇ L2 ಕಾಮನ್ ಟು ಬೋತ್ ಇಲ್ಲಿದೆ ನೋಡಿ, ಇಲ್ಲಿ ಕಾಮನ್ ಟು ಬೋತ್ ಆಗಿದೆ. ಸೊ ಈ ರೀತಿ ಕನೆಕ್ಟ್ ಮಾಡಬೇಕಾಗತ್ತೆ. ದಟ್ ಈಸ್ ಇನ್ 3 phase 3 wire ಸಿಸ್ಟಮ್. ಅದೇ ಇಲ್ಲಿ ನೋಡಿದರೆ ಏನಿದೆ, ಇಲ್ಲಿ 3 phase 2 element ಎನರ್ಜಿ ಮೀಟರ್ ವಿತ್ ಸಿ ಟಿ ಆ್ಯಂಡ್ ಪಿ ಟಿ. ಸೊ ಸಿ ಟಿ L1ನಲ್ಲಿದೆ, L2ದಲ್ಲಿ ಒಂದು ಸಿ ಟಿ ಇದೆ, L3ನಲ್ಲಿ ಇಲ್ಲಿ ಇಲ್ಲ. ಆದರೆ ಪ್ರೆಸರ್ ಕಾಯಿಲನ್ನು ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ನ ನೋಡಿದರೆ L1ನಿಂದ ಬಂದಿದ್ದು L3 ಹೋಗಿದೆ, L2ದಿಂದ ಬಂದಿದ್ದು L3 ಹೋಗಿದೆ. ಅಲ್ಲಿಗೆ L1 L3 ಬಿಟ್ವೀನು ಮತ್ತು L2 L3 ಬಿಟ್ವೀನ್ ಅಂತ ಅರ್ಥ. ಸೊ ಈ ಎರಡು ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ನ ಹೇಗೆ ಕನೆಕ್ಟ್ ಮಾಡಿದೆ, ಇಲ್ಲಿ 2 ಎಲಿಮೆಂಟ್ ಎನರ್ಜಿ ಮೀಟ್ರ್ ಇದೆ. ಸೊ ಇದರಲ್ಲಿ ಮೇನ್ ನಾವು ಗಮನಿಸಬೇಕು, ಸಿ ಟಿಯಿಂದ ಏನು ಬರುತ್ತೋ ಇದು ಈ ಗೆರೆಯನ್ನು ನಾವಲ್ಲಿ ಕರೆಂಟ್ ಕಾಯಿಲ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಈ ರೀತಿ ಇರ್ತಕ್ಕಂಥದ್ದನ್ನು ಅಲ್ಲಿ ಸೊ ಏನು ಹೀಗಿದೆಯೋ ಇದನ್ನು ಪ್ರೆಸರ್ ಕಾಯಿಲ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಅಡ್ಡಗೆರೆ ಉದ್ದಗೆರೆ ಅಂತ ಏನು ಹೇಳಿದಾವೆ ಅವು. ಈಗ ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಅಡ್ಡಗೆರೆ ಏನಿದೆ ಈ ಅಡ್ಡಗೆರೆನ ನಾನು ಇಲ್ಲಿ ಸಿ ಟಿ ಕರೆಂಟ್ ಕಾಯಿಲ್ ಅಂತ ಹೇಳ್ತೀವಿ. ಹಾಗೆಯೇ ಉದ್ದಗೆರೆ ಏನಿದೆ ಇದನ್ನು ಪ್ರೆಸರ್ ಕಾಯಿಲ್ ಅಂತ ಹೇಳ್ತೀವಿ. ಹೀಗೆ ಇದನ್ನ ಬಗ್ಗೆ ನಾವು ಗೊತ್ತಿರಬೇಕು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಒಂದು ಕನೆಕ್ಷನ್ ಡಯಾಗ್ರಾಮ್ ಫಾರ್ ಎ 2 ಎಲಿಮೆಂಟ್ ಎನರ್ಜಿ ಮೀಟರ್ ವಿತ್ 2 ಸಿ ಟಿಸ್ ಆ್ಯಂಡ್ 2 ಪಿ ಟಿಸ್. ಮತ್ತೊಂದು 3 phase ಪಿ ಟಿ ಆ್ಯಂಡ್ 2 ಸಿ ಟಿಸ್ ಕನೆಕ್ಟೆಡ್ ವಿತ್ ಎ 2 element ಎನರ್ಜಿ ಮೀಟರ್ ಯೂಸ್ಡ್ ಇನ್ ಎ 3 phase 3 wire ಸಿಸ್ಟಮ್. ಮತ್ತೊಂದು ಸಿ ಟಿ ಆ್ಯಂಡ್ ಪಿ ಟಿ ವಿತ್ 3 element ಎನರ್ಜಿ ಮೀಟರ್, ಎ 3 element ಎನರ್ಜಿ ಮೀಟರ್ ವಿತ್ ಸಿ ಟಿ ಆ್ಯಂಡ್ ಪಿ ಟಿ ಕನೆಕ್ಟೆಡ್ ಟು ಎ 3 phase 4 wire ಸಿಸ್ಟಮ್ ಈಸ್ ಶೋನ್ ಇನ್ ಫಿಗರ್ 5. ಅಲ್ಲಿಗೆ 3 phase 3 wire ಸಿಸ್ಟಮ್ ಆಯಿತು, 3 phase 4 wire ಸಿಸ್ಟಮ್. 4 wire ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಏನು ಬರುತ್ತೆ, ಎಕ್ಸ್ಟ್ರಾ ನ್ಯೂಟ್ರಲ್ ಬರುತ್ತೆ. ಸೊ ನ್ಯೂಟ್ರಲ್ ಇಲ್ಲಿ L1 L2 L3 ಜೊತೆಯಲ್ಲಿ ಏನಿದೆ ನ್ಯೂಟ್ರಲ್ ಇದೆ ನೋಡಿ, ಇಲ್ಲಿ ನ್ಯೂಟ್ರಲ್ ಇದೆ. UVW ಇದು ಸೀಕ್ವೆನ್ಸ್ ಗೊತ್ತಿದೆ, ಲೋಡ್ ಸೈಡ್ ಹೋಗೋದು. ಇಲ್ಲಿ ಹೇಗಿದೆ ನೋಡಿ, L1ನಲ್ಲಿ 1 ಸಿ ಟಿ ಕನೆಕ್ಟ್ ಇದೆ, L2ನಲ್ಲಿ 1 ಸಿ ಟಿ ಇದೆ, L3ನಲ್ಲಿ 1 ಸಿ ಟಿ ಇದೆ. ಅವು ಕರೆಕ್ಟಾಗಿ ಸೀಕ್ವೆನ್ಸ್ ಆರ್ಡ್ರಲ್ಲೇ ಇದೆ. L1ದು L1ಗೆ ಹೋಗುತ್ತೆ, L2ದು L2ಗೆ ಹೋಗುತ್ತೆ, L3 L3ಗೆ ಹೋಗುತ್ತೆ. ನೋಡಿ ಇಲ್ಲಿ ಇದಕ್ಕೆ ಫಸ್ಟ್ ಒನ್ಗೆ ಹೋಗಿದೆ, ಇದು ಸೆಕೆಂಡ್ ಒನ್ಗೆ ಹೋಗಿದೆ, ಥರ್ಡ್ ಒನ್ಗೆ ಹೋಗಿದೆ. ಆ ರೀತಿಯಲ್ಲೇ ಇದು ಕನೆಕ್ಷನ್ ಆಗುತ್ತೆ. ಜೊತೆಯಲ್ಲಿ ಇಲ್ಲಿ ಪ್ರೆಸರ್ ಕಾಯಿಲ್ ಕಡೆಗೆ ಅಬ್ಸರ್ವ್ ಮಾಡಿದರೆ L1ನಿಂದ ಒಂದು
L1 ಹೋಗ್ತಕ್ಕಂಥದ್ದು ಒಂದು, L2 ಹೋಗ್ತಕ್ಕಂಥದ್ದು ಒಂದು, L1 L2 L3 ಹೀಗೆ 3 ಏನು ಹೋಗ್ತಾ ಇದೆ ಇಲ್ಲಿ ಕೂಡ ಅಷ್ಟೇ. L1ದ್ದು ಇಲ್ಲಿ ಮಿಡಲ್ ಎಲಿಮೆಂಟ್ಗೆ ಹೋಯ್ತು, L2 ಮಿಡಲ್, L1 ಫಸ್ಟ್ಗೆ ಹೋಯ್ತು, L2 ಮಿಡಲ್ ಹೋಯ್ತು, L3 ಈ ಕಡೆ ಲಾಸ್ಟಿಗೆ ಬಂತು. ಸೊ ಈ ರೀತಿಯಾಗಿ ನಾವು ಅದನ್ನು ಅಲ್ಲಿ ಕಾಮನ್ನಾಗಿ ಇನ್ನೊಂದು ಎಂಡ್ ಏನು ಉಳಿತದೆ ಪ್ರೆಷರ್ ಕಾಯಿಲಲ್ಲಿ ಅದ್ರ ಕಾಮನ್ ಲೀಡನ್ನು ತಂದು ನೇರವಾಗಿ ನ್ಯೂಟ್ರಲ್ಗೆ ಕೊಡೋವಂಥ ಕೆಲಸ ಆಗುತ್ತೆ. ಇಲ್ಲಿ ನ್ಯೂಟ್ರಲ್ಲಿಗೆ ತೊಗೊಂಡು ಹೋಗುವಂಥದ್ದು. ಸೊ ನಮ್ಮ ಡ್ರಾಯಿಂಗಲ್ಲಿ ನೋಡ್ಬೋದು ಕಾಮನ್ ಇದನ್ನು ತಂದು ನ್ಯೂಟ್ರಲ್ಗೆ ಕನೆಕ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸೋದು. ಇಲ್ಲಿಂದ ಹೋಗಿ ಹೀಗೋಗಿ ಇಲ್ಲಿ ಕಾಮನ್ ಆಗಿದೆ ನೋಡಿ 3ಕ್ಕೂ ಇದು. ಸೊ ಇವು 3 ಕನೆಕ್ಷನ್ಗಳನ್ನು ಫಿಗರ್ 3, 4 and 5 ಗಮನಿಸಬೇಕು. ಒನ್ಸ್ ಅಗೇನ್ ದೆನ್ ದ ಮೀಟರಿಂಗ್ cubicle used along with HT line of 11 kilovolt or higher voltage consists of 2 or 3 CTs and a 3-phase PTs known as a kiosk ಅಂತ ಹೇಳ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ಫ್ರಮ್ ದ ಕಿಯಾಸ್ಕ್ಸ್ cables are run to the meter panel normally to measure kWh, kVARH, MD and kVAH. A trivector meter is used. ಸೊ ನಾವಿಲ್ಲಿ ಟ್ರೈವೆಕ್ಟರ್ ಮೀಟರ್ಗಳಂತ ಬರ್ತವೆ, ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಯಾವ ಸಂದರ್ಭದಲ್ಲಿ ಅಂದರೆ ಕಿಲೋವ್ಯಾಟ್ ಹವರ್ KWH, ಕಿಲೋವ್ಯಾಟ್ ಆಂಪೇರ್ ಕಿಲೋವಾಟ್ ಆಂಪೇರ್ ರಿಯಾಕ್ಟನ್ಸ್ ಹವರ್ ಅಂತೇಳಿ. MD ಅಂತ ಹೇಳಿದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಆ್ಯಂಡ್ kVAH ಕಿಲೋವಾಟ್ ಆಂಪೇರ್ ಹವರ್. ಈ ಥರದ್ದನ್ನು ಮೇಜರ್ ಮಾಡೋದಕ್ಕೆ ನನಗೆ ಇಲ್ಲಿ ಟ್ರೈವೆಕ್ಟರ್ ಮೀಟರ್ಸ್ ಅಂತ ಯೂಸ್ ಆಗ್ತವೆ. ಅವು ಪ್ಯಾನಲ್ ಬೋರ್ಡಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತೀವಿ. Trivector meter is an instrument used to measure the energy used by the load in terms of kWh, kVARH and MD and kVAH. ಈ ಟ್ರೈವೆಕ್ಟರ್ ಮೀಟರ್ಗಳಿಂದ ಪ್ಯಾನಲ್ ಬೋರ್ಡ್ ಫಿಕ್ಸಿಂಗ್ ಮೀಟರ್ಸ್ಗಳಿವೆಲ್ಲವೂ ಕೂಡ. ಸೊ ಈ ಥರದ ಮೀಟರ್ಗಳನ್ನೆಲ್ಲ ನಾವು ಈ KWH, kVARH and MD and kVAH ಮೆಜರ್ಮೆಂಟ್ಸ್ ಪರ್ಪಸ್ಲಿ ನಾವು ಇದನ್ನು ಬಳಸ್ತೀವಿ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಏನಂಗಂದರೆ this trivector meter also has a maximum demand indicator to show the maximum reactive power persists in the load in term of KVA. KVA ಅಲ್ಲದೆ ಈ MD ಅಂತ ಹೇಳಿದೆ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಅಂತ, ಅದನ್ನು ನಾವು ಇಲ್ಲಿ ಮೇಜರ್ ಮಾಡತಕ್ಕಂಥದ್ದು. ಸೊ ಅದು ಯಾವುದರಲ್ಲಿ ರಿಯಾಕ್ಟಿವ್ ಪವರ್ ಅಂತ ಹೇಳ್ತೀವಿ, ಅದನ್ನು ಮ್ಯಾಕ್ಸಿಮಮ್ ರಿಯಾಕ್ಟಿವ್ ಪವರ್ ಅಂತ ಕೂಡ ಹೇಳ್ತೀವಿ. ಅದನ್ನು ನಾವಿಲ್ಲಿ ನೋಡೋದಕ್ಕೆ ನಮಗೆ ಈ ಒಂದು ಟ್ರೈವೆಕ್ಟರ್ ಮೀಟರ್ ಯೂಸ್ ಆಗುತ್ತೆ. The tariff will be charged for this maximum demand in KVA. A penalty will be levied if this ratings exceeds the sanctioned KV ratings of the factory. ಸಾಮಾನ್ಯವಾಗಿ ಫ್ಯಾಕ್ಟ್ರಿಗಳಿಗೆ ಇಂಡಸ್ಟ್ರಿಗಳಿಗೆ ಏನು ಸಪ್ಲೈ ಕೊಡ್ತಾರೆ KEB ಇಂದ ಡೈರೆಕ್ಟಾಗಿ HT ಲೈನನ್ನು ಅವ್ರಿಗೆ ಕೊಟ್ಟಿರ್ತಾರಲ್ಲ ಅಂಥ ಸಂದರ್ಭದಲ್ಲಿ ಇದನ್ನು ಕನ್ಸಿಡರ್ ಮಾಡಲಾಗ್ತದೆ. ಸೊ ಅದು KVA ರೇಟಿಂಗ್ಸು ಈ MD ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಏನಿದೆ ಅದನ್ನೇನಾದರೂ ಅವರು ಮೀರಿ ಹೋದರು ಅಂದರೆ ಅವಾಗೇನು ಮಾಡ್ತಾರೆ ಏನಿದೆ ಇಲ್ಲಿ ದ ಟ್ಯಾರಿಫ್ ವಿಲ್ ಬಿ ಚಾರ್ಜ್ಡ್ ಫಾರ್ ದಿಸ್ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಇನ್ KVA. ಎ ಪೆನಾಲ್ಟಿ ವಿಲ್ ಬಿ ಲೀವ್ಡ್ ಆಫ್ ದಿಸ್ ರೇಟಿಂಗ್ಸ್ ಎಕ್ಸೀಡ್ಸ್. ಆ ಮ್ಯಾಕ್ಸಿಮಮ್ ಡಿಮ್ಯಾಂಡನ್ನು ಮೀರಿ ಹೋದರೆ KEBನವ್ರು ನಮಗೆ ಪೆನಾಲ್ಟಿ ಹಾಕ್ತಾರೆ. ಮನೆಯಲ್ಲೂ ಕೂಡ ಹಾಗೆ ಇರ್ತದೆ. ನನ್ನ ಮನೆಗೆ 2 ಕಿಲೋವ್ಯಾಟ್ ಅಂತೇಳಿ ನಾವು ಶಾಂಕ್ಷನ್ ತೊಗೊಂಡೆ ಅಂತ ಹೇಳಿದ್ರೆ ನಾನು 2 ಕಿಲೋವ್ಯಾಟೇ ಬಳಸಬೇಕು. ನಾನು 4 ಕಿಲೋವ್ಯಾಟ್ ಬಳಸಿದೆ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಆವಾಗ ಅವ್ರು ಬಂದು ಏನು ಮಾಡ್ತಾರೆ ನಮಗೆ ಪೆನಾಲ್ಟಿ ಹಾಕ್ತಾರೆ. ಹಾಗೆ ಕೂಡ ಇಲ್ಲಿ ಇಂಡಸ್ಟ್ರಿ ಸೈಡಲ್ಲೂ ಇರ್ತದೆ. ಸೊ ಎಕ್ಸಾಂಪಲ್ ನಂಬರ್ 2 ನೋಡೋಣ. ಆ್ಯನ್ ಇಂಡಸ್ಟ್ರಿ ಈಸ್ ಸಪ್ಲೈಡ್ ವಿತ್ 800 kVA, 11 kilovolt 3-phase energy to be recorded through a 5 amps 110 volts 3-phase energy meter. Calculate the ratio of PT and CT. ಸೊ ಈ ರೀತಿ ಒಂದಿದೆ ಡಿಮ್ಯಾಂಡ್ ಒಂದು ಕಂಪ್ನಿದು. ಸೊ ಅಲ್ಲಿ 800 kVA ಅವ್ರು ತೊಗೊಂಡಿದ್ದಾರೆ, 11 kV ಸಪ್ಲೈ 3-phase energy to be recorded through a 5 amps 110 volts 3-phase energy meter. ಸೊ ಅಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಯಾವ ರೀತಿಯ CT ಮತ್ತು PTನನ್ನು ಬಳಸಬೇಕಾಗತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಇಂಡಸ್ಟ್ರಿ ಸಪ್ಲೈ ವೋಲ್ಟೇಜ್ ಎಷ್ಟಿದೆ 11 kV HT ಅಂತಲೇ ಹೇಳ್ತೀವಿ. HT ಲೈನ್ ನೇರವಾಗಿ HT ಲೈನ್ ಕೊಟ್ಟಿರೋದು. ಹಾಗೆ ರೇಟಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ ಎಷ್ಟಿದೆ ಅಲ್ಲಿರ್ತಕ್ಕಂಥದ್ದು 800 kVA ಇದೆ. ಸೊ ಇದನ್ನು ಇಟ್ಕೊಂಡು ನಾನೇನು ಮಾಡಬೇಕಾಗುತ್ತೆ ಇಲ್ಲಿ ಒಂದು ಕ್ಯಾಲ್ಕುಲೇಷನನ್ನು ಮಾಡಬೇಕಾಗುತ್ತೆ. CT ಏನು ರೇಂಜ್ ಬೇಕು, PT ಏನು ರೇಂಜಿಂದ ಇಲ್ಲಿ ಬಳಸಬೇಕು ಅಂತ. ದೇರ್ಫೋರ್ ದ ಕರೆಂಟ್ ಈಸ್ ಈಕ್ವಲ್ ಟು ಮೊದಲನೇದನ್ನಾಗಿ ಕರೆಂಟನ್ನು ನಾನು ಮೆಜರ್ ಮಾಡ್ಕೊಳ್ತೀನಿ. ಇಲ್ಲಿ
ನನಗೆ 800 KV ಅವ್ರು ಕೊಟ್ಟಿದ್ದಾರೆ ಪವರ್. ಹಾಗೆ 11 KV ವೋಲ್ಟ್ಸ್ ಇದೆ 3 ಫೇಸ್ √3. ಹಾಗೆ ಇದಕ್ಕೆ ನಾವು ಬೋತ್ ಸೈಡಲ್ಲಿ √3ದಿಂದ ಮಲ್ಟಿಪ್ಲೈ ಮಾಡಿದ್ದೀವಿ. ಸೊ ಆನ್ಸರ್ ಈಸ್ ಈಕ್ವಲ್ ಟು 800 ಇಂಟು 1.732 ಅಂದರೆ ಒಂದಕ್ಕೊಂದು ಹೋಗುತ್ತೆ ಇಲ್ಲಿ ಒನ್ಸ್ ಅಗೇನ್ ಸೇಮ್ ಆ್ಯಸ್ ಇಟ್ ಈಸ್. ಅಲ್ಲಿಗೆ 8 ಈಸ್ ಈಕ್ವಲ್ ಟು 800 ಇಂಟು 1.732 ಡಿವೈಡೆಡ್ ಬೈ 33 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 1385.600 ಡಿವೈಡೆಡ್ ಬೈ 33 ದಟ್ ಈಸ್ ಈಕ್ವಲ್ ಟು 42 ಆ್ಯಂಪ್ಸ್ ಅಂತ ಹೇಳ್ತೀವಿ. ಈ 42 ಆ್ಯಂಪ್ಸನ್ನು ಇಟ್ಕೊಂಡು ನಾವೇನು ಮಾಡ್ಬೋದು, ಮುಂದೆ 3 ಫೇಸ್ ಎನರ್ಜಿ ಮೀಟರ್ ಅವೈಲೇಬಲ್ ಈಸ್ ಈಕ್ವಲ್ ಟು 5 ಆ್ಯಂಪ್ಸ್ 110 ವಾಟ್ಸ್ ಇದೆ ಅಲ್ಲಿ ಅವ್ರು ಬಳಸಿರೋದು 3 ಫೇಸ್ ಎನರ್ಜಿ ಮೀಟರ್ ಅವೈಲೇಬಲ್. ಸೊ ಸಿ ಟಿ ರೇಷಿಯೋ 42 ಆ್ಯಂಪ್ಸ್ ಇದೆ, 42/5 ಮಾಡಿದರೆ ಈಸ್ ಈಕ್ವಲ್ ಟು 8.4 ಬರುತ್ತೆ, 8.4 ಆಗುತ್ತೆ. ಬಟ್ ಇಟ್ ಈಸ್ ನಥಿಂಗ್ ಬಟ್ ಅದ್ರ ಮುಂದಿನ ಬಿಗ್ಗರ್ ಸ್ಟ್ಯಾಂಡರ್ಡ್ ಸ್ಕೇಲ್ ಅಂತ ಹೇಳಿದ್ರೆ ರೇಟಿಂಗ್ ಅಂತ ಹೇಳಿದ್ರೆ ದಟ್ ಈಸ್ 10. ಸೊ ದಟ್ ಈಸ್ ವೈ 10:1 ಅಂತ ಹೇಳ್ತೀವಿ. ಸಿ ಟಿ ರೇಷಿಯೋ ಎಷ್ಟಿರಬೇಕಿಲ್ಲಿ 10:1 ಅಂದರೆ ಅಲ್ಲಿರ್ತಕ್ಕಂಥ ಏನು ಲೈನ್ ಕರೆಂಟ್ ಏನಿದೆ ಅಲ್ಲಿ ಅಷ್ಟು ಅಥವಾ ಅದಕ್ಕಿಂತ ಹೆಚ್ಚಿನ ಗ್ರೇಡಲ್ಲ ಅದ್ರ ಮುಂದಿನ ರೇಟಿಂಗನ್ನು ನಾವು ಕನ್ಸಿಡರ್ ಮಾಡಬೇಕು ಅಂತ ಏನು ಹೇಳಿದ್ವಲ್ಲ ಆ ಪ್ರಕಾರ ಇಲ್ಲಿ 8.4 ಇದೆ. ಬಟ್ ನಮ್ಗೆ 8.4 ರೇಟಿಂಗ್ಸಲ್ಲಿ ಸಿಗೋದಿಲ್ಲ. ಹಾಗಾಗಿ ಮುಂದಿನ ವ್ಯಾಲ್ಯೂ ಅಂತ ಹೇಳಿದ್ರೆ ಬಿಗ್ಗರ್ ವ್ಯಾಲ್ಯೂ 10 ಬರುತ್ತಲ್ಲಿ. ದಟ್ ಈಸ್ ವೈ 10:1 ಸಿ ಟಿ ರೇಷಿಯೋ ಆಗುತ್ತೆ. ಹಾಗೆಯೇ ಪಿ ಟಿ ರೇಷಿಯೋ ಬಂದಾಗ ಅಲ್ಲಿ 1100 ವೋಲ್ಟ್ಸ್ ಇದೆ, ಅದು ನನಗಿರ್ತಕ್ಕಂಥದ್ದು 110 ವೋಲ್ಟ್ಸ್ನ ರೇಟಿಂಗ್ನ ಎನರ್ಜಿ ಮೀಟರು. ಸೊ ದಟ್ ಈಸ್ ವೈ ಡಿವೈಡೆಡ್ ಬೈ 110 ಅಂತ ಹೇಳಿದ್ರೆ ದಟ್ ಈಸ್ ಈಕ್ವಲ್ ಟು 100. ಸೊ ಅಲ್ಲಿಗೆ 100:1 ರೇಷಿಯೋ ಪಿ ಟಿ ಬೇಕು, 10:1 ರೇಷಿಯೋ ಸಿ ಟಿ ಬೇಕು ಈ ಜಾಗದಲ್ಲಿ ಅಂತ ಇದರ ಅರ್ಥ. ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನಾಳೆ ನೀವು ಎಲೆಕ್ಟ್ರಿಷಿಯನ್ ಆಗಿ ಒಂದು ಕಂಪ್ನಿನಲ್ಲಿ ಕೆಲಸಕ್ಕೆ ಹೋದಾಗ ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿಯ ಕ್ಯಾಲ್ಕುಲೇಷನ್ಗಳನ್ನು ನೀವು ಮಾಡಬೇಕಾಗತ್ತೆ. ಅದಕ್ಕೆ ರಿಲೇಟೆಡ್ ಆಗಿ ಅಲ್ಲಿ ಸಿ ಟಿ ಪಿ ಟಿನನ್ನು ಖರೀದಿ ಮಾಡಿ ತಂದು ಕನೆಕ್ಷನ್ ಮಾಡಬೇಕಾಗತ್ತೆ, ಇನ್ಸ್ಟಾಲೇಷನ್ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಈ ಕನೆಕ್ಷನ್ಗಳು ಇದ್ರ ಬಗ್ಗೆ ಈ ಕ್ಯಾಲ್ಕುಲೇಷನ್ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕಾಗತ್ತೆ. ಸೊ ಮತ್ತೊಂದನ್ನು ಇಂಪಾರ್ಟೆಂಟ್ ಕ್ಯಾಲ್ಕುಲೇಷನನ್ನು ನೋಡೋಣ. An energy meter connected through CT and PT to an industry recorded a reading of 369 units on 1st May. 1st ಮೇದಲ್ಲಿ ನೋಡ್ತಾರೆ 369 ಇತ್ತು. ಆ್ಯಂಡ್ ದೆನ್ ಆನ್ 31st May ದ ರೀಡಿಂಗ್ ಈಸ್ ಫೌಂಡ್ ಟು ಬಿ 426. 1 ಮಂತ್ ಲೇಟರ್ ಹೋಗಿ ನೋಡಿದರೆ ಆ ಮಂತಿನ ಕೊನೆಯ ದಿನದಲ್ಲಿ ಹೋಗಿ ನೋಡ್ತಾರೆ 426 ಇದೆ. ಇಫ್ ದ ಸಿ ಟಿ ರೇಷಿಯೋ ಈಸ್ 50 amps/5 amps and the PT ratio is of 11,000 watts divided by 110 watts. So calculate the metering constant and the energy consumed during the month. ಹಾಗಾದರೆ ಈ ಒಂದು ಗಿವನ್ ಡೇಟಾಸನ್ನು ನಿಮಗೆ ಇಟ್ಕೊಂಡು ನಾವಿಲ್ಲಿ ಏನನ್ನು ಕಂಡುಹಿಡಿಬೇಕು ಅಂದರೆ ಮೀಟರಿಂಗ್ ಕಾನ್ಸ್ಟಂಟನ್ನು ಕಂಡುಹಿಡಿಬೇಕು. ಜೊತೆಯಲ್ಲಿ ಇಡೀ ಆ ತಿಂಗಳಲ್ಲಿ ಏನು ಎನರ್ಜಿ ಕನ್ಸ್ಯೂಮ್ ಮಾಡಿದೆ ಆ ಕಂಪನಿ ಅಥವಾ ಫ್ಯಾಕ್ಟ್ರಿ ಅನ್ನೋದನ್ನು ನಾನಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ಮೀಟರಿಂಗ್ ಕಾನ್ಸ್ಟಂಟನ್ನು ನೋಡೋಣ. ಸಿ ಟಿ ರೇಷಿಯೋ ಇಂಟು ಪಿ ಟಿ ರೇಷಿಯೋ ಹಾಕಬೇಕಲ್ಲಿ. ಸಿ ಟಿ ರೇಷಿಯೋ ಅವ್ರು ಕೊಟ್ಟಿದ್ದಾರೆ 50/5. ಹಾಗೆ ಪಿ ಟಿ ರೇಷಿಯೋ ಕೊಟ್ಟಿದ್ದಾರೆ 11,000/110. ಅಲ್ಲಿಗೆ ಈಸ್ ಈಕ್ವಲ್ ಟು 10 × 100 ಆಯಿತು, ದಟ್ ಈಸ್ ಈಕ್ವಲ್ ಟು 1000 ಆಯಿತು ಅಲ್ವಾ. ಅಲ್ಲಿಗೆ ಮೆಜರಿಂಗ್ ಕಾನ್ಸ್ಟಂಟ್ ಎಷ್ಟಿದೆ ಇಲ್ಲಿ 1000 ಅಂತ ಹೇಳ್ತೀವಿ. ಸೊ ಎನರ್ಜಿ ಕನ್ಸ್ಯೂಮ್ಡ್ ಈಸ್ ಈಕ್ವಲ್ ಟು ಡಿಫ್ರೆನ್ಸ್ ಇನ್ ರೀಡಿಂಗ್ ಇಂಟು ಮೀಟರ್ ಕಾನ್ಸ್ಟಂಟ್. ಮೀಟರಿಂಗ್ ಕಾನ್ಸ್ಟಂಟ್ ಎಷ್ಟಿದೆ 1000 ಇದೆ. ಡಿಫ್ರೆನ್ಸ್ ಇನ್ ರೀಡಿಂಗ್ ನಮಗೆ ಗೊತ್ತಿದೆ, ಅಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ 369 ಯೂನಿಟ್ಸ್ ಇತ್ತು ಮೊದಲನೇದಾಗಿ 369 ಇತ್ತು. ಆಫ್ಟರ್ ದಟ್ 1 ಮಂತ್ ಲೇಟರ್ 426 ಆಯಿತು. ಸೊ ಅದನ್ನು 426 ಮೈನಸ್ 369 ಅಂತ ಹೇಳಿದ್ರೆ ಅದರ ಡಿಫ್ರೆನ್ಸ್ ಬಂದು 57 ಆಗುತ್ತೆ. 57 ಇಂಟು 1000 ಅಂತ ಹೇಳಿದ್ರೆ 57,000 ಯೂನಿಟ್ಸ್ ಅಂತಲೇ ಅದರ ಅರ್ಥ. ಸೊ 57,000 ಯೂನಿಟ್ಸ್ನಷ್ಟು ಆ ಕಂಪ್ನಿ ಆ ಮಂತಲ್ಲಿ ಪವರನ್ನು ಕನ್ಸ್ಯೂಮ್ ಮಾಡಿದೆ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾಳೆ ನೀವು ಆ್ಯಸ್ ಎ ಎಲೆಕ್ಟ್ರಿಷಿಯನ್ ಆಗಿ ಒಂದು ಕಂಪ್ನಿನಲ್ಲಿ ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ನೀವು ಸೇರಿದಾಗ ಇದೆಲ್ಲವನ್ನು ಕೂಡ ಭಾಳ ನೀಟಾಗಿ ತಿಳ್ಕೊಂಡಿರ್ಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ಬೋದು. ಇಲ್ಲಿ ಕರೆಂಟ್ ಟ್ರಾನ್ಸ್ಫಾರ್ಮರ್ ಮತ್ತು ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ನೆಲ್ಲ ಎಲ್ಲಿ ಹೇಗೆ ಬಳಸೋದು, ಅವುಗಳನ್ನು ಉಪಯೋಗಿಸ್ಕೊಂಡು ಪವರನ್ನು ಹೇಗೆ ಮೆಜರ್ ಮಾಡ್ತಾರೆ, ಸಿಂಗಲ್ ಫೇಸಲ್ಲಿ ಪವರ್ನ ಹೇಗೆ ಮೆಜರ್ ಮಾಡ್ತಾರೆ, ಹಾಗೆ 3 ಫೇಸಲ್ಲಿ ಇರ್ತಕ್ಕಂಥ ಎನರ್ಜಿನನ್ನು ಮೆಜರ್ ಮಾಡೋದು ಹೇಗೆ,
ಕನೆಕ್ಷನ್ಗಳು 3 ಫೇಸ್ 3 ವೈರ್ ಇದ್ದರೆ ಹೇಗೆ, 3 ಫೇಸ್ 4 ವೈರ್ ಇದ್ದರೆ ಹೇಗೆ, 3 ಎಲಿಮೆಂಟ್ ಎನರ್ಜಿ ಮೀಟ್ರ್ ಇದ್ದಾಗ ಹೇಗೆ, 2 ಎಲಿಮೆಂಟ್ ಎನರ್ಜಿ ಮೀಟ್ರ್ ಇದ್ದರೆ ಹೇಗೆ, ಇದೆಲ್ಲವನ್ನೂ ಕೂಡ ನಾವಿಲ್ಲಿ ತುಂಬ ಅಚ್ಚುಕಟ್ಟಾಗಿ ತಿಳ್ಕೊಬೇಕಾಗತ್ತೆ. ಇದನ್ನು ಒನ್ ಮೋರ್ ಟೈಮ್ ನೀವು ಸ್ಟಡಿ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಇಲ್ಲಿರ್ತಕ್ಕಂಥ ಕ್ಯಾಲ್ಕುಲೇಷನ್ನು ಎಲ್ಲವೂ ಅರ್ಥ ಆಗುತ್ತೆ. ಸೊ ಮುಂದಿನ ಕ್ಲಾಸಲ್ಲಿ ನಾವು ಟ್ರಾನ್ಸ್ಫಾರ್ಮರ್ ಲಾಸಸನ್ನು ನೋಡೋಣ. ಅಲ್ಲಿ OC ಟೆಸ್ಟ್ ಆ್ಯಂಡ್ SC ಟೆಸ್ಟ್, ಓಪನ್ ಸರ್ಕ್ಯೂಟ್ ಟೆಸ್ಟ್ ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಅಂತ ಬರುತ್ತೆ. ಬೇಸ್ಡ್ ಆನ್ ಆ ಒಂದು ಓಪನ್ ಸರ್ಕ್ಯೂಟ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಮುಖಾಂತರ ನಾವು ಟ್ರಾನ್ಸ್ಫಾರ್ಮರ್ಲಿ ಆಗ್ತಕ್ಕಂಥ ಲಾಸಸ್ ಬಗ್ಗೆ ತಿಳ್ಕೊಳ್ತಕ್ಕಂಥ ಕೆಲಸ ಇದೆ. ಸೊ ಅದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.